ಮಾಡ್ತಾ ಇದ್ರು. ಸೊ ಅದೇ ದೃಷ್ಟಿಯಲ್ಲಿ ಈ ಒಂದು ಸ್ವಾಧ್ಯಾಯನ ಕೇಳೋಣ ಮಾಸ್ಟರ್ಸ್. ಅಬೌಟ್ ಯು ಓಕೆ ಸರ್. ಲಕ್ಷ್ಮೀಕಾಂತ್. ಓಕೆ ಸರ್. ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಅಂತಹ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ, ಅದೇ ರೀತಿ ಅಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್ ಹಾಗೂ ಪ್ಲೇಡಿಯನ್ಸ್ಗೂ ಆತ್ಮ ವಂದನೆಗಳನ್ನ ತಿಳಿಸುತ್ತಾ, ಮಾಸ್ಟರ್ಸ್, ನಾವು ಪ್ರತಿದಿನದಂತೆ ಬಾರ್ಬರಾ ಮಾರ್ಸಿನಾಕ್ ಅವರು ಬರೆದಿರುವಂತಹ ನಕ್ಷತ್ರ ಮಿತ್ರರು ಅನ್ನುವಂತಹ ಪುಸ್ತಕದ ಸ್ವಾಧ್ಯಾಯನ ಮಾಡ್ತಾ ಅದರಲ್ಲಿ ಮೊದಲನೇ ಅಧ್ಯಾಯವನ್ನ ನಾವು ಕಂಪ್ಲೀಟ್ ಮಾಡಿದೀವಿ ಮಾಸ್ಟರ್ಸ್. ಅದು ಕಾಲಾಂತರ ರಾಯಭಾರಿಗಳು ಅಂತ ಹೇಳಿ. ಅವ್ರು ನಮ್ಗೆ ಏನ್ ಹೇಳಿದ್ರಂತಂದ್ರೆ, ನಾವು ಪರಿಪೂರ್ಣ ಆತ್ಮ ಆಗ್ಲಿಕ್ಕೆ ಒಂದೆರಡು ಮೆಟ್ಟಿಲುಗಳು ಮಾತ್ರ ಬಾಕಿ ಇದ್ದಾವೆ. ಆ ಒಂದು ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಆತ್ಮಗಳು ಪರಿಪೂರ್ಣ ಆತ್ಮ ಆಗಲು ಯೋಗ್ಯತೆಯನ್ನ ಪಡೆದಿದ್ರಿಂದ ನಾವು ನಿಮ್ಗೆ ಈ ವಿಷಯವನ್ನ ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ನಾವು ನೀವು ಕೂಡ ಒಂದೇ ಒಂದು ವಂಶ ಪರಂಪರೆಗೆ ಸೇರಿದವರು, ನಮ್ಮ ಪೂರ್ವಜರು, ನಾವು ನೀವು ಎಲ್ಲರೂ ಒಂದೇ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಾವು ಯಾವ ಒಂದು ಕಾಂತಿಯನ್ನ ಕಳಿಸ್ತೀವೋ, ಕಾಂತಿ ಅಂತಂದ್ರೆ ಕೇವಲ ಇಲ್ಲಿ ಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ಅಷ್ಟೇ ಅಲ್ಲ, ಅದು ಒಂದು ಜ್ಞಾನ ಆಗಿರ್ಬೋದು, ಸಮಾಚಾರ ಆಗಿರ್ಬೋದು. ಅದನ್ನ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಕೇಳಿದ್ದನ್ನ ಮತ್ತೊಬ್ಬರಿಗೆ ನೀವು ಅದನ್ನ ಹಂಚಬೇಕು. ಇದು ಒಂದು ಜ್ಞಾನ ಪ್ರಸಾರದ ಕಾರ್ಯವನ್ನ ನೀವು ಮಾಡ್ತಾ ಹೋಗ್ಬೇಕು ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಅದಲ್ದೆ ನಾವು ಈ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ ಅಂತಂದ್ರೆ, ನಾವೇನು ಹಿಮ್ಮೆದುಳು, ಮಧ್ಯದ ಮೆದುಳು ಮತ್ತು ಮುಮ್ಮೆದುಳು ಅಥವಾ ಈ ಥರ್ಡ್ ಐ ಇರುವಂತಹ ಪ್ಲೇಸ್ ಅಂತ ಹೇಳ್ಬೋದು. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಈ ಮಧ್ಯದ ಮೆದುಳಿನ ಮಾತ್ರ ಬಳಸ್ತಿದ್ದಾನೆ. ಅಂದ್ರೆ ಎಮೋಷನ್ಸ್ ಮಾತ್ರ ಹೊರಗೆ ಹಾಕ್ತಾ ಇದ್ದಾನೆ. ಅದರಲ್ಲಿ ಕೋಪ, ಹಸಿವು, ನಿರಾಸೆ, ಲೈಂಗಿಕ ಆಸಕ್ತಿ ಇವುಗಳನ್ನ ಮಾತ್ರ ಹೊರ ಹಾಕ್ತಿದ್ದಾನೆ. ನಾವ್ ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವೋ, ಆ ಮಧ್ಯದ ಮೆದುಳು ಸರ್ಪ್ರೆಸ್ ಆಗಿ, ಮೀನ್ಸ್ ನಾವ್ ಯಾವ್ದನ್ನ ಬಳಸುವುದಿಲ್ವೋ ಅದು ಅಳಿದು ಹೋಗುತ್ತೆ. ಅದು ಒಂದು ಡಾರ್ವಿನನ ಸಿದ್ಧಾಂತದ ಪ್ರಕಾರ ನಾವ್ ಯಾವ್ದನ್ನ ಬಳಸೋದಿಲ್ವೋ ಅದು ಅಳಿದು ಹೋಗುತ್ತೆ, ಅಂದ್ರೆ ಒಂದಿನ ಇಲ್ಲವಾಗ್ಬಿಡುತ್ತೆ. ಹೀಗಾಗಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀವಿ ಅಂತಂದ್ರೆ, ಆ ಮಧ್ಯದ ಮೆದುಳು ಮೀನ್ಸ್ ಎಮೋಷನ್ಸ್ ಅನ್ನ ನಾವು ಅದಕ್ಕೆ ಬೆಲೆ ಕೊಡೋದನ್ನ ನಿಲ್ಲಿಸಿದಾಗ ನಮ್ಮ ಒಂದು ಮುಮ್ಮೆದುಳು ಅದೇನಾಗುತ್ತೆ, ಆಕ್ಟಿವ್ ಆಗ್ತಾ ಅದು ನಮ್ಮ ಒಂದು ದೈವತ್ವಕ್ಕೆ ಇರುವಂತಹ ಗುಣಗಳನ್ನ ಹೊಂದಿದೆ. ಅದು ಏನಂತಂದ್ರೆ, ನಾನು ವಸುದೈವಕಂ ಕುಟುಂಬಕಂ ಅಂತ ಏನ್ ಹೇಳ್ತೀವಲ್ಲ, ಇಡೀ ಒಂದು ವಿಶ್ವವೇ ನನ್ನ ಕುಟುಂಬ ಅನ್ನುವಂತಹ ಭಾವನೆಯನ್ನ ನಾವು ಹೊಂದುತ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಆ ವಿಶ್ವ ಒಂದು ಏನು ನಮ್ಮ ಗುಣಗಳನ್ನ ಬಯಸುತ್ತಲ್ಲ, ಆ ಎಲ್ಲ ಗುಣಗಳನ್ನ ನಾವು ಅಳವಡಿಸ್ಕೊಳ್ತಾ ನಾವೇ ದೇವ್ರು ಅನ್ನುವಂತಹ ನಂಬಿಕೆಯನ್ನ ನಾವು ಪಡ್ಕೊಂತೀವಿ. ಆದ್ರೆ ಕೆಲವು ಒಂದಿಷ್ಟು ಹಂತಗಳಲ್ಲಿ ಅದು ಏನಂತಂದ್ರೆ, ನಿಮ್ಮನ್ನ ನೀವು ನಂಬ್ಲಿಕ್ಕೆ ಈ ಮಾಯಾ ಪರದೆ ಅನ್ನೋದು ಅಡ್ಡ ಬರ್ತಾ ಇದೆ. ಅದಕ್ಕೆ ಮೂಲವಾದ ಒಂದು ಅಂಶವನ್ನ ನಾವು ಯಾವ್ದನ್ನ ಅಳವಡಿಸ್ಕೋಬೇಕು ಅಂತಂದ್ರೆ, ಪ್ರೇಮ ತತ್ವವನ್ನ. ಆ ಪ್ರೇಮ ತತ್ವದಿಂದ ನಮ್ಮಲ್ಲಿ ನಾವ್ ಏನ್ ಮಾಡ್ಬೇಕು, ಆ ಹೊಸ ಹೊಸ ಆ ದೇವಿ ಅಂಶಗಳನ್ನ, ದೈವಿ ಅಂಶಗಳನ್ನ ಹಾಕ್ತಾ ಹೋದಾಗೆ ಆ ಹಳೆಯ ಒಂದು ಗುಣಗಳು ಅಥವಾ ಸ್ವಭಾವ ಅಂದ್ರೆ ಮಾನವನ ಸಹಜ ಸ್ವಭಾವಗಳು ಏನಿದಾವಲ್ಲ, ಅವು ದೂರವಾಗಿ ಆ ಪರಮಾತ್ಮನ ಸ್ವಭಾವಗಳು ನಮ್ಮಲ್ಲಿ ಬರ್ತಾ ಹೋಗ್ತವೆ ಅನ್ನೋದನ್ನ ಅವರು ನಮ್ಗೆ ತಿಳಿಸಿದ್ರು ಮಾಸ್ಟರ್ಸ್. ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನೀವೇ ಕಾರಣರಾಗ್ಬೇಕು, ನೀವೇ ಸ್ವಯಂ ಪ್ರಜ್ಞರಾಗ್ಬೇಕು, ನೀವೇ ಸಂಕಲ್ಪ ಮಾಡ್ಕೋಬೇಕು ಅಂತ ನಮ್ಗೆ ಪ್ಲೇಡಿಯನ್ಸರ್ ಅಂದ್ರೆ ನಕ್ಷತ್ರ ಮಿತ್ರರು ತಿಳಿಸಿದ್ರು. ನೀವು ನಮ್ಮನ್ನ ಸ್ನೇಹಿತರು ಅನ್ಕೋಬಹುದು, ಮಾರ್ಗದರ್ಶಕರು ಅನ್ಕೋಬಹುದು, ಅಥವಾ ನಿಮ್ಮ ಸೇವಕರು ಕೂಡ ಅನ್ಕೋಬಹುದು. ಒಟ್ಟಾರೆಯಾಗಿ ನೀವ್ ಏನ್ ಮಾಡ್ಬೇಕು, ಈ ಒಂದು ಕಾಂತಿಯನ್ನ ತೆಗೆದುಕೊಳ್ತಾ, ನಿಮ್ ಆಲೋಚನೆಯನ್ನ ಬದಲಾಯಿಸ್ಕೊಳ್ತಾ, ಈ ಜ್ಞಾನವನ್ನ ನೀವು ತಿಳಿದುಕೊಂಡು ಬೇರೆದವ್ರಿಗೂ ಹಂಚಿ ಇಡೀ ಭೂಮಿಯನ್ನ ನಾವು ಒಂದು ಶಕ್ತಿಯುತ ಮಾಡ್ಲಿಕ್ಕೆ ನಿಮ್ದು ಒಂದು ಸಹಾಯ ಹಸ್ತ ಬೇಕು. ಇದರಿಂದ ನಿಮ್ಮ ಆತ್ಮದ ಉದ್ಧಾರವೂ ಆಗುತ್ತೆ, ಅದ್ರ ಜೊತೆಗೆ ಇಡೀ ಒಂದು ವಿಶ್ವದ ಒಂದು ಯೂನಿವರ್ಸ್ಗೆ ಉದ್ಧಾರ ಮಾಡ್ದ ಹಾಗೆ. ಅದ್ರ ಜೊತೆಗೆ ನೀವ್ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ಬೇಕು ಅಂತ ಅವ್ರು ಹೇಳಿದ್ರು. ಯಾಕೆ ಅಂತಂದ್ರೆ, ನಾವ್ ಯಾವಾಗ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವೋ, ಆ ಬ್ಲಾಕ್ ಎನರ್ಜಿ ಅಂದ್ರೆ ಕೆಳಗಿನ ಮಟ್ಟದ ಕಪ್ಪು ಶಕ್ತಿಗಳು ಏನಿದಾವಲ್ಲ, ಅದಕ್ಕೆ ಆಹಾರ ಅಂತ ಹೇಳಿದ್ರು. ನಾವು ಒಂದು ಎಮೋಷನ್ಸ್ಗೆ ಬೆಲೆ ಕೊಡ್ತಾ ಹೋದಾಗೆ, ನಾವು ದುಃಖದಲ್ಲಿದ್ರೆ, ಒಂದು ಚಿಂತನೆ ಭಾವದಲ್ಲಿದ್ರೆ,
ಅಥವಾ ನಮ್ಮನ್ನೇ ನಾವು ಹಳೆ ಒಂದು ವಿಚಾರಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಂಡಿದ್ರೆ ನೀವು ಕೆಳಗಿನ ಲೋಕದವರಿಗೆ ಶಕ್ತಿಯನ್ನ ಕೊಡ್ತೀರಿ. ಹಾಗಾಗಿ ನೀವು ಅದು ನಿಮ್ಮ ಸಹಜ ಸ್ವಭಾವವೇ ಅಲ್ಲ. ನಿಮ್ದು ಸಹಜವಾದ ಸ್ವಭಾವ ಯಾವ್ದಂತಂದ್ರೆ ಆನಂದ ಸ್ಥಿತಿ, ಪ್ರೇಮ ತತ್ವ ಇರುವ ಸ್ಥಿತಿ. ಅದನ್ನ ನೀವು ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಒಂದು ಭೂಮಿಗೂ ಕೂಡ ಎನರ್ಜಿ ಬರ್ತಾ ಹೋಗುತ್ತೆ, ನಿಮ್ಗೂ ಎನರ್ಜಿ ಬರ್ತಾ ಹೋಗುತ್ತೆ ಅಂತ ಅವರು ನಮ್ಗೆ ಮೊದಲನೇ ಅಧ್ಯಾಯದಲ್ಲಿ ತಿಳಿಸಿದ್ರು ಮಾಸ್ಟರ್ಸ್. ಇನ್ನು ಮುಂದಿನದಾಗಿ 2ನೇ ಅಧ್ಯಾಯ, ಮೂಲ ಸೃಷ್ಟಿಕರ್ತನ ಪ್ರಯಾಣ. ನಾವೇನು ಒಂದು ಸುಪ್ರೀಂ ಪವರ್ ಅಂತ ಹೇಳ್ತೀವಿ ಅಥವಾ ಪರಮಾತ್ಮ ಅಂತ ಹೇಳ್ತೀವೋ, ಅವರು ಹೇಗೆ ತಮ್ಮ ಪ್ರಯಾಣವನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಮೊದ್ಲಿಗೆ ಎಲ್ಲಾ ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಒಬ್ರು ಇದ್ರು. ಅದನ್ನ ನಾವು ಸುಪ್ರೀಂ ಪವರ್ ಅಂತ ಕರಿಬಹುದು, ಪರಮಾತ್ಮ ಅಂತ ಕರಿಬಹುದು. ಅವರ ಪ್ರಯಾಣ ಹೇಗೆ ಸಾಗಿದೆ. ಮಾನವತ್ವ ಎನ್ನುವುದು ಒಂದು ಪ್ರಯೋಗ. ಸೃಷ್ಟಿಯಲ್ಲಿನ ಮಿಕ್ಕ ಎಲ್ಲಾ ಅಂಶಗಳ ಹಾಗೆ ಮಾನವತ್ವವೂ ಸಹ ಒಂದು ಪ್ರಣಾಳಿಕೆ ಪ್ರಕಾರವೇ ನಡೆದಿದೆ. ಮೂಲ ಸೃಷ್ಟಿಕರ್ತನು ಸ್ವತಃ ಆತ್ಮದ ಅನ್ವೇಷಣೆಯನ್ನು ಮಾಡುತ್ತಿದ್ದಾನೆ. ಕೇವಲ ತನ್ನ ತೃಪ್ತಿಗಾಗಿ ಮತ್ತು ತನ್ನ ವ್ಯಕ್ತೀಕರಣಕ್ಕಾಗಿಯೇ ಸೃಜನಾತ್ಮಕತೆಯಿಂದ ಎಷ್ಟೋ ಪ್ರಯೋಗಗಳನ್ನು ಮಾಡಿದ್ದಾನೆ. ಮಾಸ್ಟರ್ಸ್, ಇಲ್ಲಿ ಏನಂತಂದ್ರೆ ಭೂಮಿಯ ಮೇಲೆ ಮಾನವ ತತ್ವ ಅನ್ನೋದು ಒಂದು ಅಂಶ ಇದೆ. ಈ ಮೂಲ ಸೃಷ್ಟಿಕರ್ತ ಏನ್ ಮಾಡಿದಾನೆ ಅಂತಂದ್ರೆ, ತನ್ನ ಆತ್ಮದ ಉನ್ನತಿಗಾಗಿ ಈಗ ಒಂದು ಸೃಷ್ಟಿಯಾಗಿದೆ, ಅವನ್ಗೆ ಅದೇ ಸುಮ್ನೆ ಕುಳಿತುಕೊಂಡ್ರೆ ಏನಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ತನ್ನ ಶಕ್ತಿಯನ್ನ ಏನ್ ಮಾಡ್ತಾನೆ, ಆ ಒಂದು ಹೊಸ ಹೊಸ ವಸ್ತುಗಳನ್ನ ಸೃಷ್ಟಿ ಮಾಡುವುದಕ್ಕೋಸ್ಕರ ಅದನ್ನ ಉಪಯೋಗಿಸ್ತಾ ಹೋಗ್ತಾನೆ. ಮಾಸ್ಟರ್ಸ್, ಈಗ ಒಂದ್ ಮಗು ಇರುತ್ತೆ, ಅದ್ರ ಎದುರಿಗೆ ನಾವು ಒಂದು ವಸ್ತುವನ್ನ ಕೊಟ್ಬಿಟ್ರೆ ಅದು ಫಸ್ಟ್ ಒಂದು ಹಂತದಲ್ಲಿ ನೋಡುತ್ತೆ. ಒಂದೇ ಹಂತದಲ್ಲಿ ನೋಡುತ್ತಾ ಇರೋ ಮಗು ಆ ದೃಷ್ಟಿಯನ್ನ ಮತ್ತೆ ಬದಲಾಯಿಸುತ್ತೆ, ಹಿಂದೆ ಮುಂದೆ ನೋಡುತ್ತೆ, ಅದನ್ನ ಮತ್ತೆ ಕೈಗೆ ಎತ್ಕೊಳ್ಳುತ್ತೆ, ಅದು ತನಗೆ ಹೇಗೆ ಇಷ್ಟನೋ ಹಾಗೆಲ್ಲ ತಿರುಗಿಸುತ್ತೆ, ಮತ್ತೆ ಅದನ್ನ ತನ್ಗೆ ಏನೇನ್ ಮಾಡ್ಲಿಕ್ಕೆ ಅಂತ ಒಂದು ಯೋಚನೆ ಬರುತ್ತೋ ಅದನ್ನೆಲ್ಲಾ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಸೃಷ್ಟಿಯಾದ ಪರಮಾತ್ಮನು ಕೂಡ ತಾನು ಸೃಷ್ಟಿಯಾದ್ಮೇಲೆ ನಾನು ಹೀಗೆ ಇದ್ರೆ ಹೇಗೆ, ನನ್ನ ಒಂದು ಸೃಜನಾತ್ಮಕತೆಯನ್ನ ಕ್ರಿಯೇಟಿವಿಟಿಯನ್ನ ಬಳಸ್ಬೇಕು ಅಂತ ಹೇಳ್ಬಿಟ್ಟು ಅದು ತನ್ನ ತೃಪ್ತಿಗೂ ಆಯ್ತು ಮತ್ತು ತನ್ನ ಅಭಿವೃದ್ಧಿಗೂ ಆಯ್ತು. ಬಳಸ್ತಾ ಬಳಸ್ತಾ ಪ್ರಯೋಗಗಳನ್ನ ಮಾಡಿ ಎಷ್ಟೋ ವಿಚಿತ್ರವಾದ ವಿಶ್ವಗಳನ್ನ ರಚನೆ ಮಾಡಿದ. ಆ ಒಂದು ವಿಶ್ವಗಳ ರಚನೆ ಎಷ್ಟೋ ವಿಚಿತ್ರ ರೀತಿಯಲ್ಲಿ ನಡೆದಿದೆ. ಪ್ರಾಥಮಿಕ ಸೃಷ್ಟಿಕರ್ತನು ತನ್ನ ಸಮಸ್ತ ಶಕ್ತಿಗಳನ್ನು, ಜೀವನದ ಸಾರವನ್ನು ಈ ವಿಶ್ವದಲ್ಲಿ ತನ್ನ ತದ್ರೂಪವಾಗಿ ಕಳಿಸಿದ್ದಾನೆ. ಮಾಸ್ಟರ್ಸ್, ನಾವು ಕೂಡ ಅವನ ಒಂದು ರಚನೆಯ ಭಾಗವೇ. ಈ ಪರಮಾತ್ಮ ಹೇಗಿದಾನೋ ಅವನ ತದ್ರೂಪವೇ ನಾವು. ಅವನಲ್ಲಿ ಯಾವ ಗುಣಗಳಿದಾವೋ ನಮ್ಮಲ್ಲಿ ಅದೇ ಗುಣಗಳನ್ನು ಅವನು ತುಂಬಿ ಕಳಿಸಿದ. ಈ ವಿಶ್ವವನ್ನು ಪರಿಪೂರ್ಣ ಸ್ವೇಚ್ಛಾ ಜೀವನ ರೇಖೆಯಾಗಿ ಅಭಿವೃದ್ಧಿ ಹೊಂದುವ ಅವಕಾಶವನ್ನು ಕಲ್ಪಿಸಿದ್ದಾನೆ. ಅದ್ರ ಜೊತೆಗೆ ನಮ್ಗೆ ಏನಂತಂದ್ರೆ ಇಲ್ಲಿ ಫ್ರೀ ವಿಲ್ ಅನ್ನೋದನ್ನ ಕೊಟ್ಟಿದ್ದಾನೆ. ನಾವ್ ಒಂದಿಷ್ಟು ಏನೋ ಪ್ರಣಾಳಿಕೆಗಳನ್ನ ತೆಗೆದುಕೊಂಡು ಈ ಲೈಫ್ ಅನ್ನ ತೆಗೆದುಕೊಂಡು ಬಂದಿರ್ತೀವಿ ಮಾಸ್ಟರ್ಸ್. ನಾನೊಂದು ಈ ಜೀವನದ ಉದ್ದೇಶ, ನಾನೊಂದೇನೋ ಒಂದು ಗಾಯಕಿ ಆಗ್ಬೇಕಂದ್ರೆ ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂತ ಬಂದಿರ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ, ನನ್ಗೆ ಫ್ರೀ ಇರುತ್ತೆ. ಆ ಮಾಯೆದೊಳಗೆ ಸಿಲುಕ್ಬಿಟ್ಟು ನಾನು ಏನ್ ಮಾಡ್ಬೋದು, ಮತ್ತೆ ನನಗ್ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡಿ ಹೋಗ್ಬೋದು. ಅಂದ್ರೆ ನನ್ನ ಹಾಡುಗಾರಿಕೆಯನ್ನ ನಾನು ಅಭಿವೃದ್ಧಿ ಪಡಿಸ್ಕೋಬೇಕಂತಿರೋ ಉದ್ದೇಶವನ್ನ ನಾನು ಮಾಡ್ಲಿಲ್ಲ, ಬೇರೆ ಏನೋ ಮಾಡ್ದೆ. ಯಾಕೆ ಅಂತಂದ್ರೆ ಇಲ್ಲಿ ಭೂಮಿಯ ಮೇಲಿನ ಒಂದು ಸಿದ್ಧಾಂತವೇ ಅದೇ ಇದೆ, ನಿನ್ಗೆ ಏನ್ ಇಷ್ಟನೋ ಪರಿಪೂರ್ಣ ಸ್ವೇಚ್ಛಾ ಜೀವನ, ನೀನ್ ಅದನ್ನ ಮಾಡಿ ಹೋಗ್ಬೋದು. ಮತ್ತೆ ಮೇಲ್ ಹೋದಾಗ ನಮ್ಗೆ ಅರ್ಥ ಆಗುತ್ತೆ, ಓಹೋ ನಾನು ಆ ಜೀವನದಲ್ಲಿ ಆ ಗುರಿಯನ್ನ ಇಟ್ಕೊಂಡು ಹೋಗಿದ್ದೆ, ಬಟ್ ಸಾಧಿಸ್ಲಿಲ್ಲ, ಸರಿ ಈ ಸರಿ ಆದ್ರೂ ನಾನು ಜನ್ಮ ತೆಗೆದುಕೊಂಡು ಆ ಒಂದು ಅನುಭವನ ನಾನು ಪಡೆದುಕೊಳ್ಬೇಕು ಅಂತ ಮತ್ತೆ ಬರ್ತಾ ಹೋಗ್ತೀನಿ. ಹೀಗೆ ಈ ಭೂಮಿ ಮೇಲೆ ಏನಂತಂದ್ರೆ ತನ್ನ ಒಂದು ತದ್ರೂಪವಾಗಿ ಸೃಷ್ಟಿಸಿದ್ದಲ್ದೆ ಸಂಪೂರ್ಣ ಸ್ವತಂತ್ರವನ್ನ ಈ ಆತ್ಮಕ್ಕನೇ ಕೊಟ್ಬಿಟ್ಟಿದ್ದಾನೆ. ಈ ಅಂಶಗಳನ್ನೇ ಪ್ರಸ್ತುತ ನಾವು ದೇವರುಗಳು ಎನ್ನುತ್ತಿದ್ದೇವೆ. ಮೂಲ ಸೃಷ್ಟಿಕರ್ತನ ಸಮಸ್ತ ಶಕ್ತಿಗಳನ್ನು, ಜೀವನ ರಹಸ್ಯಗಳನ್ನು ತನ್ನಲ್ಲಿಯೇ ಕೂಡಿಟ್ಟುಕೊಂಡಿದ್ದಾನೆ. ಈ ದೇವತೆಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಪ್ರಯೋಗಗಳನ್ನ ಮಾಡಿ ತಮ್ಮ ಸಂತತಿಗೆ ಮೂಲ ಪುರುಷರಾಗಿದ್ದಾರೆ. ಮಾಸ್ಟರ್ಸ್, ಪರಮಾತ್ಮ ಅಥವಾ ಸೃಷ್ಟಿಕರ್ತ, ಮೂಲ ಸೃಷ್ಟಿಕರ್ತನಿಂದ ಸೃಷ್ಟಿಸಿದವರನ್ನ ನಾವು ದೇವ್ರಂತ ಕರಿತಿದೀವಿ. ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ತಾವು ಕೂಡ ಸೃಷ್ಟಿಯನ್ನ ಮಾಡ್ತಾ ಹೋಗಿದ್ದಾರೆ. ತಮ್ಮ ಶಕ್ತಿಯನ್ನ ಪ್ರಯೋಗ ಮಾಡಿ ತಮ್ಮ ಸಂತತಿಯನ್ನ ಅಭಿವೃದ್ಧಿ ಮಾಡಿ ಅವರು ಸೃಷ್ಟಿ ಮಾಡಿ ಆ ಒಂದು ಹೊಸ ಸಂತತಿಗೆ ಅವರೇ ಮೂಲ ಪುರುಷರು. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನಾನಿದ್ದೀನಿ ಮಾಸ್ಟರ್ಸ್, ನನ್ನ ಮೂಲ ಪುರುಷ ಯಾರು ಅಂತಂದ್ರೆ ನಾನು ನನ್ನ ತಂದೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನನ್ನ ತಂದೆ ತಾಯಿಯಿಂದ ನಾನ್ ಬಂದಿದ್ದೀನಿ. ಇನ್ನು ನಾನು ನನ್ ಮಕ್ಕಳಿಗೆ ಏನಾಗ್ತೀನಿ, ಮೂಲ ಪುರುಷ ಆಗ್ತೀನಿ. ಹೀಗೆ ಸೃಷ್ಟಿ ಮಾಡದವ್ರು ಏನಂತಂದ್ರೆ ಆ ಒಂದು ಸಂತತಿಗೆ ಮೂಲ ಪುರುಷರಾದ ಹಾಗೆ ಅವರು ಏನಂತಂದ್ರೆ ದೇವತೆಗಳು ಕೂಡ ಆ ಮೂಲ ಸೃಷ್ಟಿಕರ್ತನಿಂದ ತಯಾರಾಗಿ ತಾವು ಸೃಷ್ಟಿ ಮಾಡಿ ಆ ಸಂತತಿಗೆ ಅವರು ಒಂದು ಮೂಲ ಪುರುಷರಾಗಿದ್ದಾರೆ ಅಂತ ಹೇಳ್ತಾರೆ. ಕ್ರಮಕ್ರಮವಾಗಿ ಎಷ್ಟೋ ಸಂತತಿಗಳು ಆವಿರ್ಭಾವಗೊಂಡವು.
ಕಾಲಾಂತರದಲ್ಲಿ ವಿಶ್ವ ಸಮುದಾಯದಲ್ಲಿರುವ ಒಂದು ವಿಶ್ವದಲ್ಲಿನ ಸೂರ್ಯ ಕುಟುಂಬದಲ್ಲಿರುವ ಈ ಭೂಮಿಯನ್ನು ಒಂದು ಅಂದ್ರೆ ಅಂತರ್ ವಿಶ್ವ ಸಮಾಚಾರ ವಿಶ್ಲೇಷಣಾ ವಿನಿಮಯದ ಪ್ರಸಾರ ಕೇಂದ್ರವಾಗಿ ರೂಪ ತರುವುದಕ್ಕೆ ಪ್ರಣಾಳಿಕೆ ತಯಾರಾಯಿತು. ಇವೆಲ್ಲಾ ಸಂತತಿಗಳ ಒಂದು ಇದರಲ್ಲಿ ಸೂರ್ಯ ಕುಟುಂಬನೂ ಕೂಡ ಬಂತು, ಅದರಲ್ಲಿ ಭೂಮಿಯು ಕೂಡ ಒಂದು. ಆದ್ರೆ ಈ ಭೂಮಿಯನ್ನ ಏನಂತಂದ್ರೆ ಒಂದು ಶಕ್ತಿ ಪ್ರಸಾರ ಕೇಂದ್ರವಾಗಿ ಆಯ್ದುಕೊಂಡಿದ್ದಾರಂತೆ. ಮಹಾ ಅದ್ಭುತ ರಚನೆ ಅದು. ಈ ಭೂಮಿ ಎಷ್ಟೋ ರಮ್ಯವಾದ ಉಪಗ್ರಹ. ಇದು ನೆಲೆಸಿರುವ ಸೌರ ಕುಟುಂಬವು ನಕ್ಷತ್ರ ಪುಂಜದ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿಯ ಕೊನೆಯಲ್ಲಿದೆ. ಎಷ್ಟೋ ಸುಲಭವಾಗಿ ಇದರಿಂದ ಪ್ರಸಾರ ಯಂತ್ರಾಂಗಗಳನ್ನು ನಿರ್ಮಿಸಿಕೊಳ್ಳಬಹುದು. ಅಂತರ್ವಿಶ್ವ ಅಂತರಿಕ್ಷದಲ್ಲಿ ಶಕ್ತಿ ಪ್ರಸಾರಗಳು ಜರುಗುವ ರಾಜಮಾರ್ಗಗಳಿಗೆ ಎಷ್ಟೋ ಸಮೀಪದಲ್ಲಿ ಈ ಸೌರ ಕುಟುಂಬವಿದೆ. ಅಂದ್ರೆ ಈ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಕೊನೆಯದಾಗಿರುವ ಗ್ರಹ ಯಾವುದು ಅಂತಂದ್ರೆ ನಮ್ಮ ಭೂಮಿ, ಅಂದ್ರೆ ಈ ಸೌರ ಕುಟುಂಬದಲ್ಲಿರುವ ಭೂಮಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಂತಂದ್ರೆ ಅವರ ಪ್ರಸಾರಕ್ಕೆ ಅನುಕೂಲವಾಗುವ ಒಂದು ಡಿಸ್ಟೆನ್ಸ್ ಈ ಭೂಮಿಗೆ ಇರುವುದ್ರಿಂದ ಇದನ್ನೇ ಅವರು ಆ ಒಂದು ಮಾಧ್ಯಮವಾಗಿ ಆಯ್ದುಕೊಂಡಿದ್ದಾರಂತೆ. ಇತರ ವಿಶ್ವಗಳ ಪ್ರತಿನಿಧಿಗಳನ್ನು ಈ ಭೂಮಿಯ ಮೇಲೆ ಸೇರಿಸುವ ಪ್ರಯತ್ನಗಳು ತೀವ್ರಗತಿಯಲ್ಲಿ ನಡೆದಿವೆ. ಕೆಲವು ದೇವತೆಗಳು ತಮ್ಮ DNA ಪರಿಜ್ಞಾನದಲ್ಲಿ ಪರಿಪೂರ್ಣರಾಗಿದ್ದಾರೆ. ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ ವಿಶ್ವದ ಬೇರೆ ಬೇರೆ ಅಂದ್ರೆ ಮೊನ್ನೆ ನಾವು ತಿಳಿದುಕೊಂಡ ಹಾಗೆ ಇಲ್ಲಿ ಬೇರೆ ಬೇರೆ ಲೋಕಗಳಿಂದನೂ ಕೂಡ ಜನ್ಮವನ್ನ ತೆಗೆದುಕೊಂಡು ಬರ್ತಾರೆ ಭೂಮಿ ಮೇಲೆ. ನಮ್ಗೆ ನಿಮ್ಗೆ ಗೊತ್ತಿದ್ದ ಹಾಗೆ ನಾವು ಶಿವ ಅಂತ ಹೇಳ್ತೀವಿ, ಮೊದ್ಲೇ ಆದಿಪುರುಷ ಅಂತ ಅಂದ್ರೆ ಆದಿದೇವ ಅಂತ ಹೇಳ್ತೀವಲ್ಲ. ಅವರು ಕೂಡ ಏನಂತಂದ್ರೆ ತಮ್ಮ ಕರ್ಮಾನುಸಾರ ಇಲ್ಲಿ ಭೂಮಿಯಲ್ಲೇ ಜನ್ಮವನ್ನ ತೆಗೆದುಕೊಂಡ್ರು. ವಿಷ್ಣು ಕೂಡ ತೆಗೆದುಕೊಂಡ್ರು. ಅಂದ್ರೆ ಅಷ್ಟು ದೇವಾನು ದೇವತೆಗಳು ತಮಗೆ ಬೇಕಾದಂತಹ DNA ತೆಗೆದುಕೊಂಡು ಬಂದ್ಬಿಟ್ಟು ಇಲ್ಲಿ ಜನ್ಮ ತೆಗೆದುಕೊಳ್ಳುವಷ್ಟು ಪರಿಪೂರ್ಣರಾಗಿದ್ದಾರೆ. ಅದು ಒಂದು ಇಲ್ಲಿ ಅನುಭವಕ್ಕಾಗಿರ್ಬೋದು ಅಥವಾ ಒಂದು ಕರ್ಮದ ಅನುಸಾರ ಭೂಮಿಗೆ ಬರ್ಬೋದು. ಎಕ್ಸಾಂಪಲ್ ನಾವು ನೀವು ಕೇಳಿದೀವಿ, ಶಿವನಿಗೂ ಕೂಡ ಕರ್ಮ ಅನ್ನೋದು ಬಿಡ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ, ಆ ಒಂದು ಶನಿದೇವನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಆ ಒಂದು ಆಕಳದ ಒಂದು ಹಿಂಭಾಗ ಅಂದ್ರೆ ಸಗಣಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ನಾನು ಎಂದು ಶನಿದೇವನ ಒಂದು ಇದಕ್ಕೆ ಪ್ರಭಾವಕ್ಕೆ ಒಳಗಾಗಬಾರದು ಅಂತ ಹೇಳ್ಬಿಟ್ಟು. ಆ ಸಮಯ ಮುಗಿದ ತಕ್ಷಣ ಅಂದ್ರೆ ಒಂದು ಸಮಯದಲ್ಲಿ ಶನಿದೇವ ಪ್ರಭಾವ ಬೀರ್ತಾನಂತ ಹೇಳ್ತಾರಲ್ಲ, ಆ ಸಮಯ ಮುಗಿದ ತಕ್ಷಣ ಹೊರಗ್ ಬಂದು ಹೊರಗ್ ಬಂದ ತಕ್ಷಣ ಶನಿದೇವ ಎದುರಿಗೆ ನಿಂತು ಬಿಟ್ಟಿರ್ತಾರೆ. ಅವಾಗ ಶಿವ ಹೇಳ್ತಾರೆ, ನೋಡು ನಾನು ನಿನ್ ಪ್ರಭಾವದಿಂದ ತಪ್ಪಿಸ್ಕೊಂಡ್ಬಿಟ್ಟೆ, ಹೇಗೆ ನಾನು ನಿನ್ ಪ್ರಭಾವದಿಂದ ತಪ್ಪಿಸ್ಕೊಂಡು ಆ ಆಕಳದ ಒಂದು ಸಗಣಿಯಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು. ಅವಾಗ ಶನಿದೇವ ಹೇಳ್ತಾರೆ, ನಿನ್ನ ಒಂದು ಕರ್ಮಾನುಸಾರ ಈ ಸಮಯದಲ್ಲಿ ನೀನ್ ಇರ್ಬೇಕಾಗಿದ್ದೆ ಆ ಒಂದು ಆಕಳ ಸಗಣಿಯಲ್ಲಿ ಅಂತ ಹೇಳ್ತಾರೆ. ಹಂಗಾಗಿ ಈ ಕರ್ಮ ಅನ್ನೋದು ನಮ್ಗೆ ಯಾವ ಒಂದು ಮೂಲೆಯಲ್ಲಿದ್ರು ಕೂಡ ಬಿಡೋದಿಲ್ಲ, ಅದು ಪರಮಾತ್ಮನೇ ಆಗಿರ್ಲಿ ಮನುಷ್ಯನೇ ಆಗಿರ್ಲಿ. ಹಾಗಾಗಿ ಎಲ್ಲಾ ದೇವಾನು ದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಜನ್ಮವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಣುಗಳನ್ನು ಕೂಡಿಸಿ ಗುರುತು ಹಿಡಿಯುವ ವಂಶ ಸಮಾಚಾರವನ್ನು ಅವರು ಕಂಡುಹಿಡಿದಿದ್ದಾರೆ. ಕಂಪನಾ ವೇಗವನ್ನು, ವಿದ್ಯುತ್ ಆವೇಶಗಳನ್ನು ನಿಶ್ಚಿತವಾಗಿ ಜೋಡಿಸಿ ಪ್ರಾಣಿಗಳನ್ನು ಸೃಷ್ಟಿಸಿದರು. ಮಾಸ್ಟರ್ಸ್ ಇಲ್ಲಿ ಏನು ಅಂತಂದ್ರೆ ಆ ಒಂದು ಏನು ಅಣುಗಳು ಇರ್ತಾವಲ್ಲ, ಆ DNA ಅಣುಗಳ ಅನುಸಾರ ಇವರು ಯಾವ ಒಂದು ದೇವಾನು ದೇವತೆಗಳ ಗುಂಪಿಗೆ ಸೇರಿದವರು ಅನ್ನೋದನ್ನ ಅವರು ಕಂಡುಹಿಡಿತಿದ್ರಂತೆ. ಬೇರೆ ವಿಶ್ವಗಳಲ್ಲಿನ ಎಷ್ಟೋ ನಾಗರಿಕತೆಗಳಿಂದ DNA ಪರಿಜ್ಞಾಂಶಗಳನ್ನು ಭೂಚರಗಳಲ್ಲಿ ಸೇರಿಸಲು ನೀಡಲಾಗಿದೆ. ದೇವತೆಗಳು ಈ ಪರಿಜ್ಞಾನವನ್ನು ಹೊಂದಿಸುತ್ತಾ ಮನುಷ್ಯರನ್ನು, ಜಂತುಗಳನ್ನು ಎಷ್ಟೋ ವಿರುದ್ಧ ಅಂಶಗಳಿಂದ ನಿರ್ಮಿಸಿದ್ದಾರೆ. ಜೀವ ಪರಿಣಾಮ ಕ್ರಮವನ್ನು ಅಧ್ಯಯನ ಮಾಡುತ್ತಾ ಈ ಭೂಮಿಯನ್ನೊಂದು ಕಾಂತಿ ಕೇಂದ್ರವಾಗಿಸಿದ್ದಾರೆ. ಒಂದು ಸಮಾಚಾರ ಕೇಂದ್ರವಾಗಿ ಮತ್ತು ಸಜೀವ ಗ್ರಂಥಾಲಯವಾಗಿ ರೂಪಿಸಿದ್ದಾರೆ. ಮಾಸ್ಟರ್ಸ್ ಈ ಒಂದು DNA ಜ್ಞಾನ ಏನು ದೇವಾನು ದೇವತೆಗಳಿಗೆ ಸಿಕ್ತಲ್ಲ, ಅವರು ಸೃಷ್ಟಿಯಲ್ಲಿ ಅನೇಕ ಜೀವಿಗಳನ್ನ ಸೃಷ್ಟಿ ಮಾಡಿದ್ರು. ಯಾಕೆ ಅಂತಂದ್ರೆ ನಾವು ನೋಡ್ತೀವಿ ಭೂಮಿ ಮೇಲೆ ಎಷ್ಟು ವೆರೈಟಿ ಜೀವಿಗಳಿದಾವೆ ಅಂತಂದ್ರೆ, ಜಲಚರ ವಾಸಿಗಳಿದಾವೆ, ಭೂವಾಸಿಗಳಿದಾವೆ, ಅದೇ ರೀತಿ ಉಭಯವಾಸಿಗಳು, ನೀರು ಮತ್ತು ನೆಲದ ಮೇಲೆ ಎರಡೂ ಕಡೆ ಇರುವಂತ ವಾಸಿಗಳಿದಾವೆ. ಈ ಒಂದು ಜೀವ ಜಂತುಗಳನ್ನ ಇಷ್ಟೊಂದು ಅಧ್ಯಯನ ಮಾಡಿ ವೆರೈಟಿ ಆಗಿ ರೂಪಿಸಿರೋ ಕಾರಣ ಏನಂತಂದ್ರೆ ಕೇವಲ ಇಲ್ಲಿ ಒಂದು ಅನುಭವ. ಇಲ್ಲಿ ನಾವು ಸಜೀವ ಗ್ರಂಥಾಲಯ ಅಂತ ಹೇಳ್ಬೋದು. ನಾವು ಒಂದಿಷ್ಟು ಮಾಹಿತಿಯನ್ನ ಪಡ್ಕೋಬೇಕು ಅಂತಂದ್ರೆ ಒಂದೆರಡು ಪುಸ್ತಕಗಳನ್ನ ಓದಿ ತೆಗೆದುಕೊಳ್ತೀವಿ. ಬಟ್ ಇಲ್ಲಿ ಜನ್ಮ ತೆಗೆದುಕೊಂಡ್ರೆ ಇಷ್ಟೆಲ್ಲ ಸಜೀವವಾಗಿ ನಮ್ಮ ಕಣ್ಣ ಮುಂದೆ ಅನುಭವಗಳು ಬರುವುದ್ರಿಂದ ಇದಕ್ಕೆ ಸಜೀವ ಗ್ರಂಥಾಲಯ, ಭೂಮಿಯನ್ನ ಸಜೀವ ಗ್ರಂಥಾಲಯ ಅಂತ ಕರೀತಿದ್ದಾರೆ ಮಾಸ್ಟರ್ಸ್. ಈ ಭೂಮಿಯನ್ನು ಸಮಾಚಾರ ಕೇಂದ್ರವಾಗಿ ನಿರ್ಮಿಸಿದವರು ಕಾಂತಿ ಶರೀರಧಾರಿಗಳು. ಚೈತನ್ಯವೇ ಅವರ ಕಾಂತಿ, ಕಾಂತಿಯೇ ಸಮಾಚಾರ. ಸಮಾಚಾರವನ್ನು ಅಂದ್ರೆ ಭಿನ್ನ ವೇಗ ಕಂಪನಗಳಲ್ಲಿ DNA ಗಳಲ್ಲಿ ಸದೃಢ ಮಾಡುವ ಪ್ರಕ್ರಿಯೆಗಳಿಗೆ ಅವರು ನಾಂದಿ ಹಾಡಿದರು.
ಮಾಸ್ಟರ್ಸ್ ಇದನ್ನ ಒಂದು ಸಮಾಚಾರ ಕೇಂದ್ರ ಅಂದ್ರೆ ವಿಷಯವ ರವಾನಿಸುವ ಕೇಂದ್ರವಾಗಿ ಆಯ್ದುಕೊಂಡವ್ರು ಯಾರು ಅಂತಂದ್ರೆ ಈ ಕಾಂತಿ ಲೋಕದ ಶರೀರಧಾರಿಗಳು. ಇವ್ರು ಏನ್ ಮಾಡ್ತಿದ್ದಾರೆ, ಇವ್ರ ಚೈತನ್ಯವನ್ನ ಸಮಾಚಾರವನ್ನ ಕಾಂತಿ ರೂಪದಲ್ಲಿ ನಮ್ಗೆ ಕಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ದೇವತೆಗಳು ನಿಮಗೆ ಅರ್ಥವಾಗುವ ಸಮಯಕ್ಕೆ ಅತೀತರಾಗಿದ್ದಾರೆ. ಈ ಭೂಮಿಯ ಮೇಲೆ ಕೆಲವು ಲಕ್ಷ ವರ್ಷಗಳು ಅವರಿಗೆ ಲೆಕ್ಕದಲ್ಲಿಯೂ ಬರುವುದಿಲ್ಲ. ಈ ಭೂಮಿ ಎನ್ನುವ ಪ್ರಯೋಗಶಾಲೆಯಲ್ಲಿ ಎಷ್ಟೋ ವೇಗವಾಗಿ ನಾವು ಊಹಿಸುವ ಸಮಯದ ಪ್ರಕಾರ ಕೋಟ್ಯಾನುಕೋಟಿ ವರ್ಷಗಳು ಅಥವಾ ಯುಗಗಳು DNA ಪರಿಜ್ಞಾನದ ಪರಿಶೋಧನೆಗಳು ನಡೆದಿವೆ. ಮಾಸ್ಟರ್ಸ್ ಇಲ್ಲಿ ಸಮಯದ ಲೆಕ್ಕವನ್ನ ಹಾಕೋದಾದ್ರೆ ಆಕ್ಚುಲಿ ಇಲ್ಲಿ ಸಮಯ ಏನಂತಂದ್ರೆ ನಾವು 1 ವರ್ಷ, 2 ವರ್ಷ, 100 ವರ್ಷ, ಈಗ ಒಂದು ಶತಮಾನವನ್ನ ಮಾಡಿದ್ರೆ ಆ ದೇವಾನುದೇವತೆಗಳ ಲೆಕ್ಕದಲ್ಲಿ ಅದೊಂದ್ ಸೆಕೆಂಡ್ ಆಗಿರ್ಬೋದು. ನಮ್ಮ ಎಷ್ಟೋ ಯುಗಗಳು ಅವರಿಗೆ ಒಂದು ದಿನ ಆಗಿರ್ಬೋದು. ಎಕ್ಸಾಂಪಲ್ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದು ಚಿಟ್ಟೆ ಜೀವನವನ್ನ ಮತ್ತು ನಾವು ಮನುಷ್ಯನ ಜೀವನವನ್ನ ತೆಗೆದುಕೊಂಡ್ರೆ ಚಿಟ್ಟೆ ಜೀವನ ಇರೋದು ಆ ಒಂದು ಇಷ್ಟು ಪರಿಮಿತ ಅವಧಿಯಲ್ಲಿ ಮಾತ್ರ. ಆದ್ರೆ ಅದಕ್ಕೆ ಅದು ಆ ಜೀವನದ ಅವಧಿ ಬಹು ದೊಡ್ಡದು ಅನಿಸ್ತಾ ಇರುತ್ತೆ. ನಮ್ಗೆ ಏನಂತಂದ್ರೆ ಚಿಟ್ಟೆ ನೋಡ್ರಿ ಕೇವಲ 1, 2, 3 ದಿನ ಅಥವಾ 14 ದಿನದಲ್ಲಿ ಇದ್ದು ಹೋಗ್ಬಿಡ್ತು ಅಂತ ನಾವ್ ಹೇಳ್ತೀವಿ. ಅದೇ ರೀತಿ ಒಂದು ನಾಯಿಯ ಜನ್ಮನ ತೆಗೆದುಕೊಂಡ್ರೆ ಅದು 14 ವರ್ಷ ಅದರ ಆಯುಷ್ಯ ಅಂತ ನಾವ್ ಹೇಳ್ತೀವಿ. ಅದಕ್ಕೆ ಏನ್ ಅನ್ಸುತ್ತೆ, 14 ವರ್ಷ ಅನ್ನೋದು ಬಹಳ ದೀರ್ಘವಾದ ಅವಧಿ. ಬಟ್ ನಮಗೆ ಆ 14 ವರ್ಷ ಅನ್ನೋದು ನಮ್ಮ ಬಾಲ್ಯಾವಸ್ಥೆ. ಹೀಗೆ ನಮ್ಮ ಲೆಕ್ಕದಲ್ಲಿ ಸಮಯ ಒಂಥರ ಇದ್ರೆ ದೇವಾನುದೇವತೆಗಳ ಲೆಕ್ಕದಲ್ಲಿ ಏನಂತಂದ್ರೆ ಸಮಯ ಅನ್ನೋದು ನಾವು ಊಹಿಸುವುದಕ್ಕಿಂತಲೂ ಬೇರೆಯಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಮ್ಮ ಚರಿತ್ರೆಕಾರರು ಗುರುತಿಸುತ್ತಿರುವ ಚರಿತ್ರೆಗಿಂತ ಎಷ್ಟೋ ಪ್ರಾಚೀನ ಕಾಲದಿಂದಲೇ ಈ ಭೂಮಿಯ ಮೇಲೆ ಎಷ್ಟೋ ನಾಗರಿಕತೆಗಳು ಮನೆ ಮಾಡಿಕೊಂಡಿವೆ. ಈ ಸಜೀವ ಗ್ರಂಥಾಲಯದ ಮೇಲೆ ಅಧಿಕಾರವನ್ನು ತಮ್ಮದಾಗಿಸಿಕೊಳ್ಳಲಿಕ್ಕೆ ಎಷ್ಟೋ ವಿಶ್ವದವರು ಪ್ರಯತ್ನಗಳನ್ನು ಮಾಡಿ ಯುದ್ಧಗಳನ್ನು ಕೂಡ ಮಾಡಿರುವರು. ಈ ಗ್ರಹವನ್ನು ತಮ್ಮ ಅಧೀನದಲ್ಲಿಟ್ಟುಕೊಳ್ಳುವುದಕ್ಕೆ ಎಷ್ಟೋ ವಿಶ್ವದವರು ಅಂತರಿಕ್ಷದಲ್ಲಿ ಯುದ್ಧಗಳನ್ನು ಮಾಡಿದ್ದಾರೆ. ಈ ಭೂಮಿಗೆ ಹಕ್ಕುದಾರನು ಯಾರೋ ಎಂಬ ಆಲೋಚನೆ ನಿಮಗೆಂದಾದರೂ ಬಂದಿತೆ. ಮಾಸ್ಟರ್ಸ್ ಈ ಭೂಮಿ ಮೇಲೆ ಅಧಿಕಾರವನ್ನ ಸ್ಥಾಪಿಸ್ಲಿಕ್ಕೆ ಎಷ್ಟೋ ಯುದ್ಧಗಳು ನಡೆದಿದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ನಾವು ಪುರಾಣ ಮತ್ತು ಪುಣ್ಯ ಕಥೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಪ್ರತಿ ಸಾರಿ ಯುದ್ಧ ನಡೆದಾಗ ವಿಷ್ಣು ಪರಮಾತ್ಮ ಒಂದೊಂದು ಅವತಾರದಲ್ಲಿ ಬಂದು ಮತ್ತೆ ಭೂಮಿಯನ್ನ ರಕ್ಷಣೆ ಮಾಡಿದಂತಹ ಉದಾಹರಣೆಯನ್ನ ನಾವು ನೋಡ್ತಾ ಹೋಗ್ತೀವಿ ಮಾಸ್ಟರ್ಸ್. ಅಂದ್ರೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಒಂದು ಶಕ್ತಿಗಳು ಏನ್ ಮಾಡಿದ್ರು ಅಂತಂದ್ರೆ ಈ ಭೂಮಿಯನ್ನ ತಮ್ದಾಗಿ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಅದೇ ರೀತಿ ಬೇರೆ ಬೇರೆ ಲೋಕದ ದೇವಾನುದೇವತೆಗಳು ಇದನ್ನ ಬಂದು ಮತ್ತೆ ಯುದ್ಧವನ್ನ ಅಂದ್ರೆ ಯುದ್ಧ ಮಾಡಿ ಈ ಭೂಮಿಯನ್ನ ಅವ್ರಿಗೆ ಬಿಟ್ಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗೊಂದು ಇತ್ತೀಚೆಗೆ ಒಂದು ನರಸಿಂಹ ಅವತಾರದ ಬಗ್ಗೆ ಒಂದು ಫಿಲ್ಮ್ ಬಂದಿದೆ. ಅದ್ರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ ಹಿರಣ್ಯಕಶಿಪು ಹೇಗೆ ಈ ಭೂಮಿಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೋಬೇಕು ಅಂತಂದಾಗ ಮತ್ತೆ ವಿಷ್ಣು ಭಗವಾನ್ ಏನಂತಂದ್ರೆ ಆ ಒಂದು ನರಸಿಂಹ ಅವತಾರ ಬಂದ್ಬಿಟ್ಟು ಇದನ್ನ ಅವ್ರಿಗೆ ಬಿಟ್ಕೊಡದೆ ಭೂಮಿಯನ್ನ ಕಾಪಾಡಿದ್ದಂಥದ್ದು. ಹಿಂಗೆ ಎಷ್ಟೋ ಅವತಾರಗಳಲ್ಲಿ ಈ ಭೂಮಿಯನ್ನ ರಕ್ಷಣೆ ಮಾಡ್ತಾನೆ ಬಂದಿದ್ದಾರೆ. ಈಗ ಸಮಯವನ್ನು ಗುಣಿಸುವ ಪದ್ಧತಿ ಪ್ರಕಾರ ಸುಮಾರು 3 ಲಕ್ಷ ವರ್ಷಗಳ ಕೆಳಗೆ ಈ ಭೂಮಿ ದುರಾಕ್ರಮಣಗಳಿಗೆ ತುತ್ತಾಗಿತ್ತು. ಕೆಲವರು ಭೂಮಿಯನ್ನು ಆಕ್ರಮಿಸಿಕೊಂಡರು. ಅಂದಿನ ಭೂವಾಸಿಗಳನ್ನು ಪ್ರಜ್ಞಾವಂತರನ್ನಾಗಿ ಇಡಲು ಇವರು ಇಷ್ಟಪಡಲಿಲ್ಲ. ಏನು ಸಂಭವಿಸುತ್ತದೆಯೋ ತಿಳಿಯದ ಹಾಗೆ ಅಜ್ಞಾನಿಗಳ ಹಾಗೆ ತಿಳುವಳಿಕೆ ಇಲ್ಲದವರಂತೆ ಮನುಷ್ಯರು ಇದ್ದರೆ ಅವರ ಮೇಲೆ ಅಧಿಕಾರ ಚಲಾಯಿಸುವುದು ಸುಲಭ. ಕಾಂತಿಯೇ ಪ್ರಜ್ಞಾನದ ಸಮಾಚಾರವು. ಕತ್ತಲು ತಿಳುವಳಿಕೆ ಅಜ್ಞಾನವಾದುದರಿಂದ ಭೂಮಿಯ ಮೇಲೆ ಬರುತ್ತಿದ್ದ ಕಾಂತಿ ಸಮಾಚಾರದ ಅಲೆಗಳಿಗೆ ಅಡ್ಡಿ ಮಾಡಿದರು. ಭೂಮಿಯು ಆ ವಿಧವಾಗಿ ಅವರ ಕೈ ಸೇರಿತು. ಅಂದ್ರೆ ಭಗವಂತ ಬರುವುದಕ್ಕಿಂತ ಮುಂಚೆ ಅವರು ಕೆಲವೊಂದಿಷ್ಟು ದಿನ ಭೂಮಿಯನ್ನ ತಮ್ದಾಗಿಸಿಕೊಂಡಿದ್ರು. ಯಾಕೆ ಅಂತಂದ್ರೆ ಈ ಭೂಮಿಯ ಮೇಲೆ ಕಾಂತಿ ರೂಪದಲ್ಲಿ ನಮಗೆ ಜ್ಞಾನ ಪ್ರಸಾರ ಆಗ್ತಾ ಇತ್ತು. ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಆ ಜ್ಞಾನ ಪ್ರಸಾರ ನಮ್ಗೆ ಆಗದಿರೋ ಹಾಗೆ ಅಡ್ಡಪಡಿಸಿ ಬಿಟ್ರು. ಆ ಜ್ಞಾನ ಪ್ರಸಾರ ನಮಗ್ ನಿಂತ್ ಹೋಗಿರೋದ್ರಿಂದ ನಾವೇನಾಗ್ಬಿಟ್ಟಿವಿ ಅಂತಂದ್ರೆ ಅಜ್ಞಾನಿಗಳಾಗ್ಬಿಟ್ವಿ, ತಿಳುವಳಿಕೆ ಇಲ್ಲದವ್ರು ಆಗ್ಬಿಟ್ವಿ. ಅವಾಗ ಏನಾಯ್ತಂತಂದ್ರೆ ಅವರಿಗೆ ನಮ್ಮ ಅಜ್ಞಾನವೇ ಅವ್ರಿಗೆ ಅಸ್ತ್ರ ಆಗಿ ಅವರು ನಮ್ಮನ್ನ ಅಥವಾ ನಮ್ಮ ಭೂಮಿಯನ್ನ ಏನ್ ಮಾಡ್ಬಿಟ್ರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡ್ಬಿಟ್ರು. ಈ ತರದಿಂದ ಅಂದ್ರೆ ಭೂಮಿಗೆ ಆ ಒಂದು ಜ್ಞಾನ ಪ್ರಸಾರ ಆ ಸಮಾಚಾರ ಆಗ್ಲಿ ತಲುಪುವುದನ್ನ ನಿಲ್ಲಿಸಿ ನಮ್ಮನ್ನ ಅಜ್ಞಾನಿಗಳನ್ನಾಗಿ ಮಾಡಿ ಅವರು ಭೂಮಿಯನ್ನ ಕೈವಶ ಮಾಡ್ಕೊಂಡ್ರು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ನೀವು ಈಗೊಂದಿಷ್ಟು ಅಧ್ಯಯನವನ್ನ ನೋಡಿದ್ರೆ ಮೀನ್ಸ್ ಈಗಿನ ಎಜುಕೇಶನ್ ಸಿಸ್ಟಮ್ ಅನ್ನ ನೋಡಿದ್ರೆ
ನಾವು ಒಂದು MA ಅಥವಾ PhD ಮಾಡಿದ್ರೆ ಇದು ಹೈಯೆಸ್ಟ್ ಲೆವೆಲ್. ಅಷ್ಟ್ರೊಳಗಾಗಿ ನಾವ್ ಏನ್ ಮಾಡಿರ್ತೀವಿ ಅಂತಂದ್ರೆ ಒಂದು ವಿಷಯದ ಮೇಲೆ ನಾವು ಮಾಸ್ಟರಿಯನ್ನ ತೆಗೆದುಕೊಂಡಿರ್ತೀವಿ. ಅದಕ್ಕೆ ಒಂದ್ 30 ಇಯರ್ಸ್ ಅನ್ನ ನಾವು ಸ್ಪೆಂಡ್ ಮಾಡಿರ್ತೀವಿ, ಒಂದ್ 25 ವರ್ಷ ಅದಕ್ಕಾಗಿ ಕಳೆದಿರ್ತೀವಿ. ಆದ್ರೆ ನಮ್ಮ ಹಿಂದಿನ ಋಷಿಮುನಿಗಳು ಇದು ಯಾವುದೇ ಜ್ಞಾನವನ್ನ 20-30 ವರ್ಷ ಈ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ತೆಗೆದುಕೊಳ್ಳದೆ ಕೇವಲ ಧ್ಯಾನಾವಸ್ಥೆಯಲ್ಲೇ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಖಗೋಳ ಶಾಸ್ತ್ರದ ಮೇಲೆ ಹಿಡಿತವನ್ನ ಸಾಧಿಸಿದ್ರು. ಅವರು ಅಂದ್ರೆ ಆ ಧ್ಯಾನ ಸ್ಥಿತಿಯಲ್ಲಿ ಯಾವ ಗ್ರಹ ಎಲ್ಲಿದೆ, ಎಷ್ಟು ವೇಗದಲ್ಲಿ ಚಲಿಸ್ತಿದೆ ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇದ್ರು. ಇದು ಏನಂತಂದ್ರೆ ಅವರು ಅವಾಗ ಈ ಒಂದು ಕಾಂತಿಗಳು ಏನಿದೆಯಲ್ಲ ಆ ಜ್ಞಾನ ಪ್ರಸಾರ ಆಗುವುದಕ್ಕೆ ಇವ್ ಯಾವ ಅಡೆತಡೆಗಳು ಇರ್ಲೇ ಇಲ್ಲ. ಅವ್ರು ಯೂನಿವರ್ಸ್ ಇಂದಾನೇ ಡೈರೆಕ್ಟ್ ಆಗಿ ಮೆಸೇಜ್ ಅನ್ನ ರಿಸೀವ್ ಮಾಡ್ತಿರೋದ್ರಿಂದ ಅಷ್ಟು ಜ್ಞಾನವಂತರು ಆಗಿದ್ರು. ಆದ್ರೆ ನಮ್ಮಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಆ ಜ್ಞಾನ ಪ್ರಸಾರನೆಗೆ ಅಡ್ಡಿ ಮಾಡಿದ್ರಿಂದ ನಾವು ಆ ಒಂದು ಜ್ಞಾನವನ್ನ ತಿಳಿದುಕೊಳ್ಳಿಕ್ಕೆ ಕಷ್ಟ ಪಡ್ಬೇಕಾಯ್ತು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ರೆ ನಮ್ಗೀಗ ಗೊತ್ತಾಗ್ಬಿಟ್ಟಿದೆ ಏನಂತಂದ್ರೆ ಈ ಅಜ್ಞಾನವನ್ನ, ಈ ಅಡೆತಡೆಗಳನ್ನ ನಾವು ಧ್ಯಾನದಿಂದ ನಿವಾರಿಸ್ಕೋಬಹುದು. ಅದನ್ನ ನಿವಾರಿಸ್ಕೊಂಡಾಗ ನಾವು ಮತ್ತೆ ವಿಶ್ವ ಒಂದು ಪ್ರಜ್ಞೆಗೆ ಯೂನಿವರ್ಸ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿ ನಾವು ಮೆಸೇಜ್ ಅನ್ನ ರಿಸೀವ್ ಮಾಡ್ಕೋಬಹುದು. ಆ ಮಾಯಾ ಪರದೆನ ನಾವು ಈಸಿಯಾಗಿ ಸರಿಸ್ಬೋದು. ಅದು ಯಾವಾಗ ಸಾಧ್ಯ ಅಂತಂದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಒಂದು ಮುಮ್ಮೆದಳನ್ನ ಆಕ್ಟಿವ್ ಮಾಡ್ಕೊಂಡು ಭಗವಂತನ ಗುಣಗಳನ್ನೇ ನಾವು ಬೆಳೆಸ್ಕೊಂಡ್ಬಿಟ್ರೆ, ನಾವು ಭಗವಂತನೇ ಆಗ್ಬಿಟ್ರೆ ಭಗವಂತನಲ್ಲಿರೋ ಜ್ಞಾನ ನನ್ಗೆ ಈಸಿಯಾಗಿ ಬರುತ್ತೆ. ಅಂದ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬಿಡುತ್ತೆ ಮಾಸ್ಟರ್ಸ್. ಇಲ್ಲಿ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗಿದ್ರಿಂದ ಆ ಒಂದು ಬರುವ ಧ್ವನಿ ನನ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬರುವ ಚಿತ್ರಗಳು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ ಕೇಸ್ ನಮ್ಮಲ್ಲಿಯೂ ಮತ್ತು ಭಗವಂತನ ಫ್ರೀಕ್ವೆನ್ಸಿ ಏನಾದ್ರೂ ಮ್ಯಾಚ್ ಆದ್ರೆ ಅವ್ನ್ ಕೊಡು ಪ್ರತಿ ಮೆಸೇಜು ನಮ್ಗೆ ಅರ್ಥ ಆಗುತ್ತೆ. ಅವು ಪ್ರತಿಯೊಂದು ನಮ್ಗೆ ಏನಾಗ್ತಾ ಅಂತಂದ್ರೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಧ್ಯಾನವನ್ನ ಯಾಕೆ ಮಾಡ್ಬೇಕು ಅನ್ನೋದು ಈಗ ನಮ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಮಾಸ್ಟರ್ಸ್. ಭೂಮಿಯನ್ನು ಆಕ್ರಮಿಸಿಕೊಂಡಿರುವ ಈ ಹೊಸ ಸೃಷ್ಟಿಕರ್ತರು ಸಹ ಅಶೇಷ DNA ಪರಿಜ್ಞಾನದಲ್ಲಿ ನಿಸ್ಸೀಮರೆ. ಪ್ರಾಣ ಪ್ರತಿಷ್ಠೆ ಮಾಡುವುದು ಹೇಗೋ ಅವರಿಗೆ ಗೊತ್ತು. ಆ ವಿದ್ಯೆಯನ್ನು ಅವರು ಕೊಳ್ಳಬೇಕೆಂದುಕೊಂಡರು. ಜೀವ ಚೈತನ್ಯದಲ್ಲಿ ಪ್ರಾಣ ಸೃಷ್ಟಿ ಮಾಡುವ ಪದ್ಧತಿ ಕೂಡ ಒಂದು ಅಂಶ. ಜೀವ ಚೈತನ್ಯದಲ್ಲಿ ಅನಂತವಾದ ಅದ್ಭುತವಾದ ಶಕ್ತಿಗಳಿವೆ. ಎಲ್ಲಾ ಅಂಶಗಳನ್ನು ಕುಲಂಕುಷವಾಗಿ ತಿಳಿದುಕೊಂಡು ವಿನಿಯೋಗಿಸಿಕೊಳ್ಳುತ್ತಿರುವ ಜೀವಿ ಸಾಕ್ಷಾತ್ ದೈವವೇ ಆಗಿದೆ. ಸರ್ವಸ್ವವನ್ನು ಅದು ಹತೋಟಿಯಲ್ಲಿಟ್ಟುಕೊಂಡು ಅನುಭವಿಸಬಲ್ಲದು. ಚೈತನ್ಯ ಮಾಲಿಕೆಯಲ್ಲಿ ಭಿನ್ನ ಕಂಪನಗಳು ಕೂಡಿವೆ. ಒಂದು ನಿಯಮಿತ ವಿದ್ಯುತ್ ಅಯಸ್ಕಾಂತ ಚೈತನ್ಯವು ಆಹಾರವನ್ನು ನಿರಂತರವಾಗಿ ನೀಡುವ ಮೂಲವನ್ನು ಸೃಷ್ಟಿಸುತ್ತದೆ. ಮಾಸ್ಟರ್ಸ್, ಇವು ಒಂದು ಏನಂತಂದ್ರೆ ಭೂಮಿಯನ್ನ ಯಾರು ತಮ್ಮ ಕೈವಶ ಮಾಡ್ಕೊಂಡಿದ್ರು ಹಿಂದೆ, ಅವ್ರಿಗೂ ಕೂಡ ಈ ಒಂದು ಪ್ರಾಣ ಪ್ರತಿಷ್ಠೆ ಮಾಡುವ ವಿದ್ಯೆ ಅಥವಾ DNA ಸೃಷ್ಟಿ ಮಾಡಿ ಆ ಜೀವಿಯಲ್ಲಿ ಜೀವವನ್ನ ಹೇಗ್ ತುಂಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತಂತೆ. ಹಾಗಾಗಿ ಆ ವಿದ್ಯೆಯನ್ನ ಉಪಯೋಗಿಸಿ ಅವರು ಆ ತರ ಕೆಲಸಗಳನ್ನ ಮಾಡ್ಕೊಂಡ್ರು. ಅದೇ ರೀತಿ ನಮಗೂ ಕೂಡ ಆ ವಿದ್ಯೆ ಗೊತ್ತಿದೆ, ನಾವು ಕೂಡ ಸಾಕ್ಷಾತ್ ದೈವದ ರೂಪವಾಗಿದ್ದೇವೆ. ಹಾಗಾಗಿ ಆ ಒಂದು ಭಿನ್ನ ಕಂಪನಗಳು ಅಂದ್ರೆ ಈ ಏನ್ ಫ್ರೀಕ್ವೆನ್ಸಿ ಇದಾವಲ್ಲ ಅದಕ್ಕೆ ನಮ್ಮನ್ನ ನಾವು ಅಲೈನ್ ಮಾಡ್ತಾ ಹೋಗ್ಬೇಕು. ಅವಾಗ ನಾವು ಕೂಡ ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತರಾಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಕೆಲವು ಜೀವರಾಶಿಗಳು ತಮ್ಮ ಪರಿಣಾಮ ಕ್ರಮದಲ್ಲಿ ತಮ್ಮನ್ನೇ ತಾವು ತಿಳಿದು ತಮ್ಮ ಚೈತನ್ಯದ ಒಂದು ಭಾಗದಲ್ಲಿ ಕಂಪನಗಳನ್ನು ತಕ್ಕಷ್ಟು ಬದಲಾಯಿಸುವುದರಿಂದ ಸ್ವಯಂ ಪೋಷಕರಾಗಿ ತಯಾರಾಗುತ್ತೇವೆಂದು ತಿಳಿದುಕೊಂಡವು. ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಬಹುದೆಂದು ತಿಳಿದುಕೊಂಡರು. ಮೂಲ ಸೃಷ್ಟಿಕರ್ತನು ಸ್ವತಃ ಹೀಗೆ ಸೃಷ್ಟಿಸುತ್ತಿದ್ದಾನೆಂದು ತಿಳಿದುಕೊಂಡರು. ಭೂಮಿಯನ್ನು ಆಕ್ರಮಿಸಿಕೊಂಡ ದೇವರುಗಳು ಮನುಷ್ಯನ DNA ಪುನರ್ ವ್ಯವಸ್ಥೀಕರಿಸಿದರು. ಆ ವಿಧವಾಗಿ ಮಾನವರ ಮೇಲೆ ತಮ್ಮ ಶಾಸನಗಳನ್ನು ಪ್ರಯೋಗಿಸಿದರು. ಈ ಭೂಮಿಯ ಮೇಲೆ ಮೊಟ್ಟ ಮೊದಲಾಗಿ ನಿರ್ಮಿಸಲ್ಪಟ್ಟಿರುವ ಮಾನವನ DNA ಗಳಲ್ಲಿ 12 ಎಳೆಗಳಿದ್ದವು. ಮಾಸ್ಟರ್ಸ್, ಯಾವಾಗ ಗೊತ್ತಾಯ್ತೋ ನಾವು ಕೂಡ ಪ್ರಾಣ ಪ್ರತಿಷ್ಠೆ ಮಾಡಬಹುದು ಅಂತ ಗೊತ್ತಾದಾಗ ಆ ಸೃಷ್ಟಿ ಕಾರ್ಯ ನಡೀತಾ ನಡೀತಾ ಆ ಭೂಮಿಯನ್ನ ಮತ್ತೆ ದೇವರುಗಳ ಒಂದು ವಶ ಆಯ್ತು. ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಭೂಮಿಯಲ್ಲಿ ನಮ್ಮ ಏನ್ ಮನುಷ್ಯನನ್ನ ನಿರ್ಮಾಣ ಮಾಡಿದ್ರಲ್ಲ ಅದ್ರಲ್ಲಿ ಮೊದ್ಲೇ ನಿರ್ಮಾಣ ಆದಂತಹ ಮನುಷ್ಯನಲ್ಲಿ DNA ಎಷ್ಟು ಎಳೆಗಳಿದ್ವು ಅಂತಂದ್ರೆ 12 ಜೊತೆ ಇದ್ವು ಅಂತ ಹೇಳ್ತಿದ್ದಾರೆ. ಅವು ಭಿನ್ನ ವಿಶ್ವಗಳಿಂದ ತಲುಪಿದವು. 3 ಲಕ್ಷ ವರ್ಷಗಳ ಕೆಳಗೆ ಭೂಮಿಯನ್ನು ಆಕ್ರಮಿಸಿಕೊಂಡ ಇತರ ದೇವತೆಗಳು ತಮ್ಮ ಪ್ರಯೋಗ ಶಾಲೆಗಳಲ್ಲಿ ಒಬ್ಬ ಹೊಸ ಮಾನವನ ನಿರ್ಮಾಣ ಕಾರ್ಯಕ್ರಮವನ್ನು ಯೋಜಿಸಿದರು. ಅದರ ಫಲವಾಗಿ ಈಗಿನ ಹಣೆದ 2 ಎಳೆಗಳ DNA ತಯಾರಾಗಿ ಈಗಿನ ಮಾನವನು ಭೂಮಿಯ ಮೇಲೆ ತಯಾರಾದನು.
ಮಾಸ್ಟರ್ಸ್ ಇದನ್ನೇನು ಮೊದ್ಲು 12 DNA ಕೊಟ್ಟಿದ್ರಲ್ಲ, ಅದಾದ್ಮೇಲೆ ಏನಂತಂದ್ರೆ 3 ಲಕ್ಷ ವರ್ಷಗಳ ಕೆಳಗೆ ದೇವಾನುದೇವತೆಗಳ ಒಂದು ಪ್ರಯೋಗಾಲಯದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆ 12 DNA ತೆಗೆದುಕೊಂಡ್ಬಿಟ್ಟು ಕೇವಲ 2 ಎಳೆಗಳನ್ನ ನಮ್ಗೆ ನೀಡಿದ್ರು. ಮಿಕ್ಕ 10 ಎಳೆಗಳು ಏನಾಗಿದಾವೆ ಅಂತಂದ್ರೆ ಮಾನವನ ಜೀವಕಣದೊಳಗೆ ಇವೆ, ಆದರೆ ಅವು ಪ್ರಸ್ತುತ ಕೆಲಸ ಮಾಡುತ್ತಿಲ್ಲ. ಸಮಾಚಾರ ಪ್ರಸಾರಣೆಯ ವಲಯದಿಂದ ಆ ಎಳೆ ಸುರುಳಿಗಳನ್ನು ಈಗ ದೇವರು ಕತ್ತರಿಸಿ ಕಡಿಮೆ ಮಾಡಿದರು. ಮಾನವನು ಅವರ ವಶವಾದನು. ಮಾಸ್ಟರ್ಸ್ ಏನಂತಂದ್ರೆ ಅವು ನಮ್ಮ ಒಂದು ಜೀವ ಕಣದೊಳಗಿದ್ವಲ್ಲ, ಅವನನ್ನ ನಮ್ಮಿಂದ ತೆಗೆದ್ ಬಿಟ್ಟಿದ್ದಾರೆ ಅಂತೆ. ಈ DNA ಶಸ್ತ್ರಛೇದಕ್ಕೆ ನಿಲ್ಲದೆ ಈ ದೇವರುಗಳು ಒಂದು ತೀವ್ರವಾದ ಕಂಪನಗಳ ಆವರಣವನ್ನು ಈ ಭೂಮಿಯ ಸುತ್ತಲೂ ಸೃಷ್ಟಿಸಿದರು. ಭಿನ್ನ ವಿಶ್ವಗಳಿಂದ ಭೂಮಿಯ ಕಡೆಗೆ ಪ್ರಸಾರವಾಗಿ ಬರುತ್ತಿರುವ ಕಾಂತಿ ಸಮಾಚಾರವು ತಲುಪದಂತೆ ಅಡ್ಡಗೋಡೆ ಇರುವುದರಿಂದ ಅದು ಭೂಮಿಗೆ ಸೇರಲು ದುಸ್ಸಾಹಸವಾಗಿದೆ. ಮಾಸ್ಟರ್ಸ್ ಆ ಒಂದು ತೀವ್ರವಾದ ಕಂಪನಗಳು ಏನ್ ಬರ್ತಾ ಇದ್ವಲ್ಲ, ಅವುಗಳನ್ನ ನಮ್ ಭೂಮಿ ಹತ್ರ ಬರ್ತಾ ಇರ್ಬೇಕಾದ್ರೆ ಅವುಗಳು ನಮ್ಗೆ ತಲುಪದ ಹಾಗೆ ಭೂಮಿಯನ್ನ ಅಡ್ಡಗೋಡೆಯಾಗಿ ನಿರ್ಮಿಸಿದ್ರು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಾಂತಿ ಹೇಗೋ ಭೂಮಿಗೆ ಸೇರಿದರೂ ಅದನ್ನು ತೆಗೆದುಕೊಳ್ಳಲಿಕ್ಕೆ ಮಾನವನ DNA ಸಿದ್ಧವಾಗಿಲ್ಲ. 12 ಎಳೆ ಸುರುಳಿಗಳಿಂದ ಇರಬೇಕಾಗಿದ್ದ DNA ಪ್ರಸ್ತುತ ಜೊತೆ DNA ಅಂದ್ರೆ ಒಂದು ಜೊತೆ ಮೀನ್ಸ್ 2 DNA ತಯಾರಾಗಿ ಹೋಗಿದೆ. ಮಿಕ್ಕ 10 DNA ತಮ್ಮ ಕೆಲಸವನ್ನ ಮಾಡ್ತಾ ಇಲ್ಲ. ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ ನಮ್ಗೆ ಯಾಕೆ ಒಂದು ದೇವರ ಮೆಸೇಜ್ ಅನ್ನ ಅರ್ಥ ಮಾಡ್ಕೊಳಿಕ್ ಆಗ್ತಿಲ್ಲ ಅಥವಾ ಅವರ ವಿಷಯವನ್ನ ಯಾಕೆ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿರುವ ಒಂದು ಶಕ್ತಿ ಮಟ್ಟವನ್ನ ಅಂತ ಹೇಳ್ಬಿಡ್ಬೋದು ನಾವಿಲ್ಲಿ. DNA ಮೀನ್ಸ್ ನಮ್ಗೆ ಇವೇನು 2 ಸ್ಟ್ಯಾಂಡರ್ಡ್ ಡಬಲ್ ಹೆಲಿಕ್ಸ್ ಕ್ರೋಮೋಸೋಮ್ಸ್ ಇರ್ತಾವಲ್ಲ, ಅವುಗಳು ಮಾತ್ರ ನಮ್ಮಲ್ಲಿ ಇದಾವೆ. ಅವು ಇನ್ನು ಮಿಕ್ಕು 10 DNA ಅವ್ರು ತೆಗೆದು ಹಾಕಿದ್ರಿಂದ ನಮ್ಗೆ ಅದನ್ನ ರಿಸೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಕ್ಸಾಂಪಲ್ ಈಗ ನಾವ್ ಹೇಳ್ಬೇಕು ಅಂತಂದ್ರೆ ಒಂದ್ 60 ವೋಲ್ಟೇಜ್ ಬಲ್ಬ್ ಇರುತ್ತೆ, ಅದಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ವಿದ್ಯುತ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ? ಅಷ್ಟನ್ನ ಮಾತ್ರ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾವು 1000 ವ್ಯಾಟ್ ಇರುವುದಂದ್ರೆ 1000 ವೋಲ್ಟೇಜ್ ಅನ್ನ ನೀನ್ ರಿಸೀವ್ ಮಾಡಂದ್ರೆ ಆ ಬಲ್ಬ್ ಒಡೆದು ಹೋಗ್ಬಿಡುತ್ತೆ. ಹಂಗೆ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ಆ ಒಂದು ಎಕ್ಸಾಂಪಲ್ ಏನಂತಂದ್ರೆ ಆ 60 ವೋಲ್ಟೇಜ್ ಬಲ್ಬ್ ಕೆಪಾಸಿಟಿ ಮಾತ್ರ ಇದೆ. ಪರಮಾತ್ಮ 1000 ಕೊಟ್ರು ಕೂಡ ಅದನ್ನ ನಮಗೆ ರಿಸೀವ್ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಅದ್ರಲ್ಲಿ ನಮ್ಮ ಎನರ್ಜಿ ಲೆವೆಲ್ ಅಷ್ಟೇ ಇದೆ ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಈ ಕಥೆಯಲ್ಲಿ ನಿಮ್ಮ ಪಾತ್ರವೂ ಇದೆ. ನೀವ್ಯಾರು ಗೊತ್ತಾ? ನೀವು ಆ ಕುಟುಂಬದ ಸದಸ್ಯರೇ. ಆದ್ದರಿಂದಲೇ ಈ ಪುಸ್ತಕ ಓದಲು ಸಾಧ್ಯವಾಗುತ್ತಿದೆ. ನಿಮ್ಮಲ್ಲಿ ಕೆಲವರಿಗೆ ಇದೆಲ್ಲವೂ ಒಂದು ಕನಸಿನ ಹಾಗೆ ಅನಿಸುತ್ತಿದೆ. ಸರಿ, ಇಷ್ಟೆಲ್ಲ ಕನಸಲ್ಲಿ ಇದನ್ನೆಲ್ಲ ನಾವ್ ಯಾಕೆ ತಿಳ್ಕೊಬೇಕು ಅಂತಂತ ಅವ್ರು ಹೇಳ್ತಿದಾರಂತಂದ್ರೆ, ನೀವು ಕೂಡ ನಮ್ಮ ನಕ್ಷತ್ರ ಮಿತ್ರರ ಕುಟುಂಬದವರೇ, ಕಾಂತಿ ಲೋಕದ ಕುಟುಂಬದ ಸದಸ್ಯರೇ. ಆದ್ರಿಂದ ಮಾತ್ರ ನೀವು ಈ ಪುಸ್ತಕವನ್ನ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದೆಲ್ಲಾ ಕೇಳ್ತಾ ಇದ್ರೆ ನಮ್ಗೊಂಥರ ಕನಸಿನ ರೂಪದಲ್ಲಿ ಅನಿಸ್ತಿರ್ಬೋದು, ಅಥವಾ ನಮ್ಗೆ ನಂಬ್ಲಿಕ್ಕೆನು ಕೂಡ ಅಸಾಧ್ಯ ಅನಿಸ್ಬೋದು. ನಿಮಗೆ ತಿಳಿದ ವಿಷಯಗಳನ್ನೇ ಈಗ ನೆನಪಿಸಲಾಗುತ್ತಿದೆ. ನಾವು ಬಂದಿರುವುದು ಅಧ್ಯಾಪಕಗಳನ್ನು ನಿಮ್ಮಲ್ಲಿ ಎಚ್ಚರಗೊಳಿಸ್ಲಿಕ್ಕೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವೆಲ್ಲಾ ವಿಷಯಗಳು ನಿಮ್ಮಲ್ಲೇ ಇದಾವೆ, ನಾವ್ ಏನಂತಂದ್ರೆ ಜಸ್ಟ್ ಅವ್ರು ನಿಮ್ಗೆ ನೆನಪಿಸ್ಲಿಕ್ಕೆ ಮಾತ್ರ ಬಂದಿದೀವಿ. ನಮ್ಮ ಕಾಂತಿಯ ಪ್ರಸಾರಗಳು ನಿಮ್ಮನ್ನು ಚೈತನ್ಯವಂತರನ್ನಾಗಿ ಮಾಡುತ್ತವೆ. ನಿಮ್ಮ ಭಾವಿ ಜೀವನವನ್ನು ನಿಮಗೆ ನೀವೇ ನಿಮ್ಮ ಕೈಗಳಿಗೆ ತಂದುಕೊಳ್ಳಬೇಕು. ನೀವೇನ್ ಮಾಡ್ಬೇಕು? ನಮ್ಮ ಒಂದು ಕಾಂತಿಯನ್ನ ರಿಸೀವ್ ಮಾಡಿ ನಿಮ್ಮ ಜೀವನವನ್ನ ನಿಮ್ ಕೈಗೆ ಮತ್ತೆ ತೆಗೆದುಕೊಳ್ಬೇಕು. ಅಂದ್ರೆ ಅವೇರ್ನೆಸ್ ಅನ್ನ ನೀವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಪ್ರತಿ ಕ್ಷಣ ನಾವು ಅವೇರ್ ಆಗಿದ್ದು ಪ್ರತಿ ಕ್ಷಣ ಮಾಯದಲ್ಲಿ ಸಿಲುಕದೆ ಆ ಒಂದು ನಮ್ಗೊಂದು ಅವಕಾಶ ಇರುತ್ತೆ ಮಾಸ್ಟರ್ಸ್. ಪ್ರಬೋಧ್ ಮಾಸ್ಟರ್ ಹೇಳ್ದಾಗೆ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ನಾವು ಮಾಯೆಗೆ ಸಿಲುಕಿ ಅದರ ಒಂದು ಅನುಸಾರ ಕರ್ಮವನ್ನ ಮಾಡೋದು ಇಲ್ಲ. ಆ ಮಾಯೆಗೆ ಸಿಲುಕದೆ ನಾವು ಅವೇರ್ನೆಸ್ ಆಗಿದ್ದು ಲೀಲೆಯನ್ನ ಮಾಡೋದು. ಅಂದ್ರೆ ಮಾಯೆ ಇರೋದ್ ನಮ್ಗ್ ಗೊತ್ತು, ಆ ಮಾಯೆಯಿಂದ ತಪ್ಪಿಸಿಕೊಳ್ಳುವುದೇ ಒಂದು ಕೃಷ್ಣ ಹೇಗೆ ತನ್ನ ಲೀಲೆಯನ್ನ ತೋರಿಸ್ತಾ ಇದ್ನೋ, ಪ್ರತಿ ಕ್ಷಣ ನೋಡ್ರಿ ಮಾಸ್ಟರ್, ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಮಾಯೆ ಅಡ್ಡಾದ್ರೂ ಕೂಡ ಅವನ್ ತನ್ನ ಲೀಲೆಯನ್ನ ತೋರಿಸಿ ಅದನ್ನೇ ಗೆಲ್ಬಿಡ್ತಿದ್ದ. ಹಾಗಾಗಿ ನಮಗೂ ಕೂಡ ಏನಂತಂದ್ರೆ ನಮ್ಮ ಜೀವನವನ್ನ ನಾವೇ ಕಂಟ್ರೋಲ್ ತೆಗೆದುಕೊಂಡು ಬಂದು ಅವೇರ್ನೆಸ್ ಅಂದ್ರೆ ಅರಿವಿನ ಮಟ್ಟವನ್ನ ಹೆಚ್ಚು ಮಾಡ್ಕೊಂಡು ಈ ಒಂದು ಕ್ಷಣದಲ್ಲಿ ನಾನು ಲೀಲೆಯನ್ನ ಮಾಡ್ತೀನಿ ಅನ್ನೋ ಲೆವೆಲ್ಗೆ ನೀವು ಬರ್ಬೇಕು. ಇದು ನಿಮಗೆ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಈ ಭೂಮಿಗೆ ನಿಜವಾದ ವಾರಸುದಾರರಾಗ್ಬೇಕು. ನಾವೇ ನಿಜವಾದ ವಾರಸುದಾರರು ಈ ಭೂಮಿಗೆ. ಹಾಗಾದ್ರೆ ಭೂಮಿಯ ರಕ್ಷಣಾ ಕರ್ತವ್ಯವೂ ನಮ್ದು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿಯೂ ನಮ್ದು. ಹಾಗೆ ನಾವು ಭೂಮಿಯನ್ನ ನಾವು ಮನೆ ಅನ್ಕೋಬಹುದು,
ಅಥವಾ ನಮ್ಮ ಆತ್ಮಕ್ಕೆ ಇರುವಂತ ಒಂದು ದೇಹ ಅನ್ಕೋಬಹುದು, ಆತ್ಮನೇ ಅನ್ಕೋಬಹುದು ನಾವೇ. ಹಾಗಾಗಿ ನಿಜವಾದ ವಾರಸುದಾರರು ನಾವೇ. ಭೂಮಿಯ ಪ್ರಣಾಳಿಕೆಯನ್ನು ಮೊದಲು ಮಾಡಿದ ಮೂಲ ಸೃಷ್ಟಿಕರ್ತನು ಭೂಮಿಯನ್ನು ಕೈ ಬಿಡಬೇಕೆಂದುಕೊಂಡಿಲ್ಲ. ಅದಕ್ಕಾಗಿ ಅವರು ಕಾಂತಿ ಶರೀರಧಾರಿಗಳನ್ನು ಸಂಪರ್ಕಿಸಿದರು. ಇಷ್ಟೆಲ್ಲ ಭೂಮಿಗೆ ತೊಂದರೆ ಬಂದ್ರೂ ಕೂಡ ಆ ಸುಪ್ರೀಂ ಪವರ್ ಪರಮಾತ್ಮ ಈ ಭೂಮಿಯನ್ನ ಇಷ್ಟೊಂದು ತೊಂದರೆ ಮಧ್ಯೆ ಬಿಟ್ಬಿಡ್ಬೋದಾಗಿತ್ತು. ಆದ್ರೆ ಅವನ್ಗೆ ನಿಜವಾಗ್ಲೂ ಆ ಭೂಮಿಯನ್ನ ಬೇರೆದವ್ರಿಗೆ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಈ ಕಾಂತಿ ಶರೀರಧಾರಿಗಳನ್ನ, ಈ ಏನು ನಾವ್ ಹೇಳ್ತೀವಲ್ಲ ಲೈಟ್ ವರ್ಕರ್ಸ್ ಅಂತ ಹೇಳ್ಬೋದು, ನಕ್ಷತ್ರ ಮಿತ್ರರು ಅಂತ ಹೇಳ್ಬೋದು, ಇವ್ರನ್ನ ಸಂಪರ್ಕ ಮಾಡಿದ್ರಂತೆ ಅವರು. ನೀವು ಭೂಮಿಯ ಮೇಲೆ ಜನ್ಮ ತಾಳಿ ಭೂಮಿಯನ್ನ ಮತ್ತೊಮ್ಮೆ ಕಾಂತಿಯಿಂದ ತುಂಬಿರೆಂದು ಅರ್ಥೈಸಿದರು. ಆದ್ದರಿಂದ ಆ ಕಾರ್ಯಕ್ರಮ ಮೊದಲಾಯಿತು. ಮಾಸ್ಟರ್ಸ್, ಇಲ್ಲಿ ಕಾಂತಿ ಶರೀರಧಾರಿಗಳಂದ್ರೆ ಯಾರೋ ಬಂದು ಇಲ್ಲಿ ಕಾಂತಿಯನ್ನ ಹರಡ್ತಾರ ಅಂತಲ್ಲ. ನಾವೀಗ ಜನ್ಮವನ್ನ ತೆಗೆದುಕೊಂಡಿದೀವಿ ಅಂದ್ರೆ ನಾವು ಅವ್ರು ಹೇಳ್ದಾಗೆ ಅವರೇ ಹೇಳ್ತಿದ್ದಾರೆ, ನೀವು ಕೂಡ ಕಾಂತಿ ಶರೀರಧಾರಿಗಳು, ಈ ಭೂಮಿಯನ್ನ ನೀವು ರಕ್ಷಣೆ ಮಾಡ್ರಿ ಅಂತ ಪರಮಾತ್ಮ ನಮ್ಮನ್ನ ಸಂಪರ್ಕ ಮಾಡಿ ಇಲ್ಲಿ ಜನ್ಮವನ್ನ ನೀವು ತಾಳ್ರಿ, ಅದರಿಂದ ನಿಮ್ಮ ಕಾಂತಿಯನ್ನ ಆ ಭೂಮಿ ಮೇಲೆ ತುಂಬ್ರಿ, ನಿಮ್ ಎನರ್ಜಿನ ಆ ಭೂಮಿಗೆ ಕೊಡ್ರಿ ಅಂತ ಈ ಒಂದು ಕಾರ್ಯವನ್ನ ನಮ್ಗೆ ಪರಮಾತ್ಮ ಒಪ್ಸಿದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಕಾಂತಿ ಶರೀರಧಾರಿಗಳ ಸ್ವಭಾವಗಳೇ ಆಹಾರಗಳು. ಈ ಕಾಂತಿ ಶರೀರಧಾರಿಗಳಿಗೆ, ಅದೇ ಉನ್ನತ ಲೋಕದ ವಾಸಿಗಳಿಗೂ ಕೂಡ ನಮ್ಮ ಸ್ವಭಾವಗಳೇ ಆಹಾರಗಳಂತೆ. ಇವರಲ್ಲಿ ಕೆಲವರಿಗೆ ಪ್ರೇಮವೇ ಆಹಾರ. ಇವ್ರಿಗೆ ಏನಂತಂದ್ರೆ, ಒಬ್ರಿಗೆ ಪ್ರೇಮದಿಂದ ಇದ್ರೆ ಸಾಕು, ಅವ್ರಿಗೆ ಹೊಟ್ಟೆ ತುಂಬಿದ ಹಾಗೆ ಆಗ್ಬಿಡುತ್ತಂತೆ. ನಾವು ಪ್ರೇಮ ತತ್ವದಿಂದ ಆ ಪ್ರೇಮ ತತ್ವನ ಬೇರೆದವ್ರಿಗೆ ಹಂಚ್ತಾ ಇದ್ರೆ ಸಾಕಂತೆ ಅವ್ರಿಗೆ. ಈ ಭೂಮಿಯ ಮೂಲ ಸೃಷ್ಟಿಕರ್ತರು ಇಂದಿನ ಮಾನವನ ಕಂಪನಗಳನ್ನು ಪರಿವರ್ತಿಸಿ ಅವರನ್ನು ಪ್ರೇಮ ಜೀವಿಗಳಾಗಬೇಕೆಂದು ಅಂದ್ರೆ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದಾರೆ. ಇಂದಿನ ಭೂಮಿಯ ದುರಾಕ್ರಮಣಧಾರಿಗಳ ಸ್ವಭಾವಗಳಿಗೆ ಆಹಾರಗಳಾಗಿರುವವು ಭಯ, ದಿಗಿಲು, ದಿಕ್ಕು ಕಾಣದ ಸ್ಥಿತಿ, ಹಸಿವು, ನಿರಾಶೆಗಳು ತೊಲಗಿ ಹೋಗಬೇಕು. ಮಾಸ್ಟರ್ಸ್, ನಾವು ನೀವು ನೋಡ್ರಿ, ಒಂದೊಂದ್ಸಾರಿ ನಾವು ಯಾರ್ದೋ ಮನೆಗ್ ಹೋಗ್ಬಿಟ್ಟಿರ್ತೀವಿ. ಹೋದಾಗ ಅವ್ರು ನಮ್ಗೆ ಊಟ ಮಾಡ್ರಿ ಅಂತ ಹೇಳೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಒಂದ್ 4 ಮಾತುಗಳನ್ನ ಮಾತಾಡ್ಸಿದ್ರೆ ಸಾಕು. ನಮ್ಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಆ ಪ್ರೀತಿ ಪೂರ್ವಕವಾಗಿರುವ ಮಾತುಗಳನ್ನ ಕೇಳಿದ ತಕ್ಷಣ ಹೊಟ್ಟೆ ತುಂಬದ ಹಾಗೆ ಅನಿಸ್ಬಿಡುತ್ತೆ. ಅಂದ್ರೆ ನಮ್ಗೂ ಏನಂತಂದ್ರೆ, ನಾವು ಕಾಂತಿ ಶರೀರಧಾರಿಗಳಾಗಿದ್ರಿಂದ ನಿಜವಾಗ್ಲೂ ನಮ್ಗೆ ಏನ್ ಬೇಕಾಗಿದೆ ಅಂತಂದ್ರೆ ಆ ಪ್ರೀತಿ ತುಂಬಿದ ಭಾವನೆಗಳು ಬೇಕಾಗಿದ್ದಾವೆ. ನೀವು ಕೇಳ್ತೀವಿ, ಎಷ್ಟೋ ಯೋಗಿಗಳು ಸಾಧನೆ ಮಾಡಿದಂತವ್ರು ನಿರಾಹಾರ ಯೋಗಿಗಳಾಗಿದ್ದಾರೆ, ಅಂದ್ರೆ ಆಹಾರವನ್ನೇ ತ್ಯಜಿಸದೆ ಬದುಕ್ತಿದ್ದಾರೆ. ಇನ್ನು ಒಂದಿಷ್ಟು ಜನ ಲಿಕ್ವಿಡ್ ಫುಡ್ಸ್ ಗಳನ್ನ ಮಾತ್ರ ತೆಗೆದುಕೊಂಡು ಬದುಕ್ತಿದ್ದಾರೆ. ಆದ್ರೆ ಇಲ್ಲಿ ಭಾವನೆಗಳು ಅಥವಾ ಆ ಒಂದು ಅನ್ಕಂಡೀಷನಲ್ ಲವ್ ಇಂದ ಇರ್ದೆ ಯಾರಿಗೂ ಇರಕ್ಕಾಗಲ್ಲ. ಹಾಗಾಗಿ ಅರಿಸ್ಟಾಟಲ್ ಅಥವಾ ಯಾರೋ ಒಬ್ರು ಒಂದು ರಾಜಕೀಯ ಸಿದ್ಧಾಂತದಲ್ಲಿ ಹೇಳ್ತಾರೆ, ಈ ಭಾವನೆಗಳಂದ್ರೆ ಈ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ ಇರದೇ ಇರುವಂತಹ ವ್ಯಕ್ತಿ ಏನಾದ್ರೂ ಭೂಮಿ ಮೇಲಿದ್ರೆ ಒಂದು ಅವರು ಪಶು ಆಗಿರ್ಬೇಕು, ಇಲ್ಲ ಉನ್ನತ ಲೋಕದ ದೇವ್ರಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮಾನವನ ಒಂದು ಸಹಜ ಸ್ವಭಾವ ಏನಂತಂದ್ರೆ ಪ್ರೀತಿ ತುಂಬಿರುವಂತಹ ಭಾವನೆ. ಆ ಪಶುಗಳಿಗೆ ಏನಂತಂದ್ರೆ ಆ ರೀತಿ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಪಶುಗಳಲ್ಲೂ ಕೂಡ ಪ್ರೀತಿಯ ಭಾವನೆ ಇದೆ, ಅವು ನಮ್ ಪ್ರೀತಿಗೂ ಕೂಡ ರೆಸ್ಪಾನ್ಸ್ ಮಾಡ್ತಿದಾವೆ. ಈ ರೀತಿ ಏನಂತಂದ್ರೆ ಇಂದಿನ ಒಂದು ನಮ್ಮ ಸ್ವಭಾವಗಳು ಏನಿದಾವಲ್ಲ ಅವನ್ನ ನಾವು ಉನ್ನತವಾದ ಸ್ವಭಾವಗಳಿಗೆ ಬದಲಾಯಿಸ್ಕೋಬೇಕು. ಮಾಸ್ಟರ್ಸ್, ನಾವು ಫ್ರೀಕ್ವೆನ್ಸಿ ಚಾರ್ಟ್ ನೋಡ್ತೀವಿ. ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಚಾರ್ಟ್ ಅಲ್ಲಿ ಸರ್ ಹೇಳ್ತಾರೆ, ಆದಷ್ಟು ನಮ್ಗೆ ಉನ್ನತವಾದ ಫ್ರೀಕ್ವೆನ್ಸಿ ಚಾರ್ಟ್ ಗಳು ಏನಿದಾವಲ್ಲ, ಪ್ರೀತಿ, ಮತ್ತೆ ಶಾಂತಿ, ಸಹನೆಯಿಂದ ಇರೋದು, ಸಂತೋಷವಾಗಿರೋದು, ಯಾವಾಗ್ಲೂ ಮೌನವಾಗಿರೋದು, ಅಂದ್ರೆ ನಮ್ಮ ಎನರ್ಜಿ ಲೆವೆಲ್ ಎಲ್ಲ ಹೆಚ್ಚು ಮಾಡ್ತುಕೊಳ್ಳುವಂತಹ ಒಂದು ಸ್ಥಿತಿಯಲ್ಲೇ ನಾವಿರ್ಬೇಕು. ಅವುಗಳು ನಿಜವಾಗ್ಲೂ ಏನಂತಂದ್ರೆ ಈ ಭೂಮಿಯನ್ನ ಕಾಂತಿಯುತವನ್ನಾಗಿ ಮಾಡ್ತವೆ. ಅದೇ ನಾವು ಭಯ ಸ್ಥಿತಿಯಲ್ಲಿದ್ರೆ, ಒಂದು ದಿಕ್ಕು ಕಾಣ ಸ್ಥಿತಿಯಲ್ಲಿ ಹಿಂದಿನ ಯಾವ್ದೋ ಘಟನೆಯನ್ನ ನೆನೆಸ್ತಾ ಅಳ್ತಾ ಇದ್ರೆ, ಹಸಿವು ಜಾಸ್ತಿ ಆಗ್ತಾ ಹೋದ್ರೆ, ಮತ್ತೆ ನಿರಾಸೆಗಳಿದ್ರೆ, ಇವೆಲ್ಲವೂ ಏನಂತಂದ್ರೆ ಈ ಭೂಮಿಯನ್ನ ಆಕ್ರಮಣ ಏನ್ ಮಾಡ್ತಾ ಇದಾರಲ್ಲ ದುರಾಕ್ರಮಿಗಳು, ಅವ್ರಿಗೆ ಆಹಾರ ಅಂತೆ. ಹಾಗಾಗಿ ನೀವು ಇವುಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಬರ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಬಂದಿದೀವಿ. ನಾವ್ ಯಾವಾಗ ಈ ಧ್ಯಾನಕ್ ಬಂದ್ವೋ ಸಹಜವಾಗಿ ನಮ್ ಮಾತುಗಳು ಕಡಿಮೆ ಆಗ್ತಾ ಬಂದ್ವು. ನಮ್ದು ಹಸಿವಿನ ಮಟ್ಟನು ನೋಡ್ರಿ ಮಾಸ್ಟರ್ಸ್, ಮೊದ್ಲು ನಾವ್ ಎಷ್ಟೋ ಊಟ ಮಾಡ್ತಾ ಇದ್ವಿ, ಈಗ ಧ್ಯಾನಕ್ಕೆ ಬಂದ ಮೇಲೆ ನಮ್ ಹಸಿವಿನ ಮಟ್ಟನು ಏನಾಗಿದೆ ಅಂತಂದ್ರೆ ಕಡಿಮೆ ಆಗ್ತಿದೆ. ಮತ್ತೆ ಎಷ್ಟೋ ದುಃಖಗಳು ಬಂದ್ರು ಕೂಡ ನಾವ್ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಈಸಿಯಾಗಿ, ಸರಿ ಇದೊಂದು ಅನುಭವ ಅಷ್ಟೇ ಅಂತ ಅದನ್ನ ಅಲ್ಲಿಗೆ ಕಟ್ ಮಾಡ್ಬಿಡ್ತೀವಿ.
ಅದೇ ರೀತಿ ನಾವು ಯಾವಾಗ್ಲೂ ಆದಷ್ಟು ನಮ್ಮನ್ನ ನಾವು ಸಂತೋಷದಿಂದ ಇಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಒಂದ್ ಗಿಡ ಮರ ನೋಡಿದ್ರೆ ಸಾಕು, ಅದ್ರಲ್ಲಿ ನಾವು ಸಂತೋಷವನ್ನ ತುಂಬಿ ಅದ್ರಲ್ಲಿಂದ ನಾವು ಸಂತೋಷವನ್ನ ತೆಗೆದುಕೊಂಡು ಬರ್ತೀವಿ. ಅದ್ರ ಜೊತೆಗೆ ಇರುವುದರಲ್ಲೇ ತೃಪ್ತಿ ಭಾವನೆಯನ್ನ ಹೊಂದುವುದನ್ನ ಕಲ್ತಿದೀವಿ. ಎಷ್ಟು ಅಷ್ಟ ನಾವು ಮೌನ ಸಾಧನೆ ಮಾಡ್ತಾ ಇದೀವಿ. ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದಿ ನಾವು ಜ್ಞಾನದ ಒಂದು ಹಸಿವನ್ನ ಹಿಂಗಿಸ್ಕೊಳ್ತಾ ಇದ್ದೀವಿ. ಇವೆಲ್ಲವೂ ನಿಜವಾಗ್ಲೂ ನಮ್ಮ ಒಂದು ಭೂಮಿಯನ್ನ ಮತ್ತು ನಮ್ಮ ಕಾಂತಿಯನ್ನು ಕೂಡ ಹೆಚ್ಚು ಮಾಡ್ತಾ ಇದಾವೆ ಮಾಸ್ಟರ್ಸ್. ನಮ್ಮ ನಿಮ್ಮ ದೇಹದ ಒಂದು ಪರಿಸ್ಥಿತಿಯನ್ನ ನಾವು ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚೆ ನಮ್ಮ ದೇಹದ ಪರಿಸ್ಥಿತಿ ಆಗ್ಲಿ, ನಮ್ಮ ಮಾನಸಿಕ ಸ್ಥಿತಿ ಆಗ್ಲಿ ಹೇಗಿತ್ತು ಅಂತ ಒಂದಿಷ್ಟು ಹೋಲಿಸ್ಕೊಂಡ್ರೆ, ನಾವು ಈ ಧ್ಯಾನಕ್ಕೆ ಬಂದ ಮೇಲೆ ನಿಜವಾಗ್ಲೂ ನಮ್ಮ ಒಂದು ಏಜಿಂಗ್ ಪ್ರೊಸೆಸ್ ಅನ್ನೋದು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ಯಾವಾಗ ಒಂದು ಲೋ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ತೀವೋ ನಮ್ಮಲ್ಲಿ ಎಷ್ಟೋ ನ್ಯೂರಾನ್ಸ್ ಗಳು ಡೆತ್ ಆಗ್ಬಿಡ್ತವೆ. ಆದ್ರೆ ನಾವು ಸಿಟ್ನಿಂದ ಹೋಗ್ಬಿಟ್ರೆ ಅಲ್ಲಿ ಎಷ್ಟೋ ನ್ಯೂರಾನ್ಸ್ ಗಳು ಡೆತ್ ಆಗ್ತಾ ಹೋಗ್ತವೆ. ಅದೇ ನಾವು ಜಾಯ್ಫುಲ್ ಆಗಿದ್ರೆ ಒಂದಕ್ಕೊಂದು ನ್ಯೂರಾನ್ಸ್ ಕನೆಕ್ಟಿವಿಟಿ ಹೆಂಗಿರುತ್ತಂದ್ರೆ ಒಂದಕ್ಕೊಂದು ಸಂತೋಷವನ್ನ ಹೆಚ್ಚೋದ್ರಿಂದ ಅಲ್ಲಿ ಒಳ್ಳೆ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಹಾಗಾಗಿ ನಾವು ಈ ಧ್ಯಾನದಿಂದ ಏನಂತಂದ್ರೆ ಇದೇ ನಮಗ್ ಬೇಸಿಕ್ ಅಂತ ಹೇಳ್ಬೋದು ಮಾಸ್ಟರ್ಸ್. ಈ ಎಲ್ಲಾ ಗುಣಗಳನ್ನ ನಾವು ನಿಜವಾಗ್ಲೂ ನಮ್ಮ ಸ್ವಭಾವಗಳನ್ನ ಹೈ ಫ್ರೀಕ್ವೆನ್ಸಿಯಲ್ಲಿ ಇಟ್ಕೊಂತ ಹೋಗ್ಬಹುದು. ಹೀಗೆ ಮಾಸ್ಟರ್ಸ್ ಉಳಿದಂತಹ ಒಂದು ಸ್ವಾಧ್ಯಾಯವನ್ನ ಮತ್ತೆ ನಾಳಿನ ಒಂದು ಸೆಷನ್ ಅಲ್ಲಿ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ನಕ್ಷತ್ರ ಮಿತ್ರರು ಕುರಿತು ಆ ಈ ವಿಷಯದ ಕುರಿತು ತಮ್ಮೊಂದಿಗೆ ಅಂದ್ರೆ ಮೂಲ ಸೃಷ್ಟಿಕರ್ತನ ಪ್ರಯಾಣ ಹೇಗೆ ಸಾಗಿದೆ, ನಾವು ಕೂಡ ಅದರಲ್ಲಿ ಒಂದು ಭಾಗವೇ ಆಗಿದ್ದೀವಿ. ಆ ಒಂದು ಪ್ರಯಾಣ ಹೇಗೆ ಸಾಗಿದೆ ಮತ್ತು ಮುಂದೆ ಹೇಗೆ ಇರುತ್ತೆ ಅನ್ನೋದನ್ನ ನಾಳಿನ ಒಂದು ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನ ತಿಳಿಸುತ್ತಾ, ಮಾಸ್ಟರ್ಸ್ ನಾವು ಕೂಡ ಆ ಹೈ ಫ್ರೀಕ್ವೆನ್ಸಿಯಲ್ಲೇ ಇರೋಣ ಅಂತ ಹೇಳ್ತಾ 1 ಮಿನಿಟ್ ಮೆಡಿಟೇಷನ್ ಅನ್ನ ಮಾಡೋಣ ಮಾಸ್ಟರ್ಸ್. 1 ಮಿನಿಟ್ ಮೆಡಿಟೇಷನ್ ಸ್ಟಾರ್ಟ್. ಮಾಸ್ಟರ್ಸ್, ನಮ್ಗೆ ಪ್ಲೇಡಿಯನ್ಸ್ ಅವರು ಹೇಳಿದ್ದಾರೆ, ನೀವು ಸಂಕಲ್ಪ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ. ನಾವು ಕೂಡ ಈ ಕ್ಷಣದಿಂದ ಸಂಕಲ್ಪ ಮಾಡೋಣ, ನಮ್ಮ ಒಂದು ಸ್ವಭಾವಗಳನ್ನ ನಾವು ಉನ್ನತವಾದ ಫ್ರೀಕ್ವೆನ್ಸಿಯಲ್ಲೇ ಇಟ್ಕೊಳ್ತೀವಿ. ಜಾಸ್ತಿ ಬೇಡ ಮಾಸ್ಟರ್ಸ್, ನಾವು ಸಾಧ್ಯವಾದಷ್ಟು ಮೌನವಾಗಿರೋಣ. ಅವಶ್ಯಕತೆ ಬಿದ್ರೆ ಆ ಪ್ರೇಮ ತತ್ವದಿಂದಲೇ ಮಾತುಗಳನ್ನ ಮಾತಾಡೋಣ. ಅದೇ ರೀತಿ ಒಬ್ರಿಗೊಬ್ರು ವಿಶ್ವಾಸವನ್ನ ಇಡೋಣ, ಒಬ್ರಿಗೊಬ್ರು ಜ್ಞಾನ ಹಂಚಿಕೆಯನ್ನ ಮಾಡೋಣ. ಈ ಉನ್ನತವಾದ ಅದೇ ರೀತಿ ಮುಖದಲ್ಲಿ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಪ್ರೇಮ ತತ್ವವನ್ನೇ ನಾವೆಲ್ಲ ಕಡೆ ಹರಡಿ ನಮ್ಮ ಕಾಂತಿಯನ್ನ, ಈ ಭೂಮಿ ಕಾಂತಿಯನ್ನ, ಇಡೀ ಯೂನಿವರ್ಸ್ ಕಾಂತಿಯನ್ನ ನಾವು ಹೆಚ್ಚಿಸೋಣ ಅಂತ ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಲಾಸ್ಟ್ 5 ಸೆಕೆಂಡ್ಸ್. 5, 4, 3, 2, 1. ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅಂಡ್ ಓವರ್ ಟು ಶ್ರೀನಿವಾಸ್ ಸರ್. ಶ್ರೀನಿವಾಸ್ ಸರ್.